ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಮಾರೋ ಸ್ಟೋರೀಸ್. ಈ ದಿನ ನನ್ನ ಅತ್ತೆ ಸಾವಿತ್ರಿ ಅವರ 60ನೇ ವರ್ಷದ ಜನ್ಮದಿನ. ಅತ್ತೆಗೆ ಎಲ್ಲರ ಮುಂದೆ ಕೊಚ್ಚಿಕೊಳ್ಳುವುದು, ಜಂಬ ತೋರಿಸಿಕೊಳ್ಳುವುದು ಅಂದರೆ ತುಂಬ ಇಷ್ಟ. ಆದ್ದರಿಂದ ಅವರು ತನ್ನ ತವರು ಮನೆಯವರನ್ನು, ತನ್ನ ಸಂಬಂಧಿಕರನ್ನು, ತಮ್ಮ ಸ್ನೇಹಿತರನ್ನು ಎಲ್ಲರನ್ನೂ ಕರೆಸಿ ಮನೆಯಲ್ಲಿ ದೊಡ್ಡ ಪಾರ್ಟಿಯನ್ನು ಆಯೋಜಿಸಿದ್ದರು. ಇಂತಹ ಸನ್ನಿವೇಶಗಳಲ್ಲಿ ಜನ ಹೊರಗಿನಿಂದ ಯಾರಾದರೂ ಕ್ಯಾಟ್ರಿಂಗ್ ಅವರನ್ನು, ಅಡಿಗೆ ಭಟ್ಟರನ್ನು ಕರೆಸಿ ಅಡಿಗೆಯನ್ನು ತಯಾರಿಸುತ್ತಾರೆ. ಆದರೆ ನನ್ನ ಅತ್ತೆ ಹೇಳ್ತಾ ಇದ್ರು, ಹೊರಗಿನ ಊಟ ಶುಚಿಯಾಗಿ ಇರೋದಿಲ್ಲ, ತಿನ್ನಲು ಕೂಡ ರುಚಿ ಇರೋದಿಲ್ಲ, ಸಾಲದೆಂಬಂತೆ ದುಡ್ಡು ಕೂಡ ತುಂಬ ಹೆಚ್ಚು. ಅವರ ಪ್ರಕಾರ ಸೊಸೆಯ ಕೈಯಲ್ಲಿ ಅಡಿಗೆ ಮಾಡಿದರೆ ಅದರಲ್ಲಿ ಪ್ರೀತಿ ಇರುತ್ತದೆ, ಅದು ಬೇರೆ ಎಲ್ಲೂ ಸಿಗೋದಿಲ್ಲ. ಅತ್ತೆಯ ಈ ಮಾತಿನಿಂದ ಈಗ ಎಲ್ಲ ಭಾರ ನನ್ನ ತಲೆಯ ಮೇಲೆ ಬಂದು ಬಿದ್ದಿತ್ತು. ಬೆಳಿಗ್ಗೆ 4 ಗಂಟೆಗೆ ಮಾರ್ಕೆಟಿಗೆ ಹೋಗಿ ಎಲ್ಲ ತರಕಾರಿಗಳನ್ನು ಕೊಂಡುಕೊಳ್ಳುವುದರಿಂದ ಹಿಡಿದು ಅವುಗಳನ್ನು ಕ್ಲೀನ್ ಮಾಡುವುದರವರೆಗೆ ಹಲವಾರು ರೀತಿಯ ಅಡಿಗೆಗಳನ್ನು ತಯಾರಿಸುವುದು ಎಲ್ಲವನ್ನು ನಾನು ಒಂಟಿಯಾಗಿ ಮಾಡಬೇಕಾಯಿತು. ನನ್ನ ಗಂಡ ರಮೇಶ್ ಐರನ್ ಮಾಡಿರುವ ಬಟ್ಟೆಗಳನ್ನು ಹಾಕಿಕೊಂಡು ಬಂದಂತಹ ಅತಿಥಿಗಳ ಜೊತೆ ಆರಾಮವಾಗಿ ಕುಳಿತು ಟೀಯನ್ನು ಕುಡಿಯುತ್ತಿದ್ದ. ಅವರಿಗೆ ಸ್ವಲ್ಪ ಕೂಡ ಚಿಂತೆ ಇರಲಿಲ್ಲ. ನನ್ನ ಹೆಂಡತಿ ಇಷ್ಟೊಂದು ಬಿಸಿಲಿನಲ್ಲಿ ಅಡಿಗೆ ಮನೆಯಲ್ಲಿ ಒಂಟಿಯಾಗಿ ಸಣ್ಣ ಮಗುವನ್ನು ಎತ್ತಿಕೊಂಡು ಎಷ್ಟು ಕಷ್ಟಪಡ್ತಾ ಇದ್ದಾಳೆ ಅಂತ. ಇನ್ನು ನನ್ನ ನಾದಿನಿ ಶ್ಯಾಮಲಾ, ಅವಳು ಸುಂದರವಾದ ಡಿಸೈನರ್ ಸೀರೆಯನ್ನು ಉಟ್ಟುಕೊಂಡು ಹೆವಿಯಾದ ಮೇಕಪ್ ಅನ್ನು ಮಾಡಿಕೊಂಡು ಎಲ್ಲರ ಮುಂದೆ ಓಡಾಡ್ತಾ ಇದ್ಲು. ಮಧ್ಯದಲ್ಲಿ ನನಗೆ ಆದೇಶಗಳನ್ನು ಕೊಡಲು ಅಡಿಗೆ ಮನೆಗೆ ಬರುತ್ತಿದ್ದಳು. ಅವಳು ಪಾಲಕ್ ಪನ್ನೀರ್ನಿಂದ ಒಂದು ಪನ್ನೀರ್ ತುಂಡನ್ನು ತೆಗೆದುಕೊಂಡು ತಿನ್ನುತ್ತಾ, ಅತ್ತಿಗೆ ಪನ್ನೀರನ್ನು ಇಷ್ಟು ಚಿಕ್ಕ ಚಿಕ್ಕದಾಗಿ ಯಾಕೆ ಕಟ್ ಮಾಡಿದರ? ಅತಿಥಿಗಳೆಲ್ಲ ನಮ್ಮ ಬಗ್ಗೆ ಏನಂದುಕೊಳ್ತಾರೆ? ಸ್ವಲ್ಪ ಸರಿಯಾಗಿ ನೀಟಾಗಿ ಕೆಲಸ ಮಾಡುವುದನ್ನು ಕಲಿಯಿರಿ. ಈ ದಿನ ಅಮ್ಮನಿಗೆ ತುಂಬಾ ಸ್ಪೆಷಲ್, ಅವರ ಜನ್ಮದಿನ, ನಮ್ಮ ಗೌರವವನ್ನು ನೀವು ಹಾಳು ಮಾಡಬೇಡಿ ಅಂತ ಹೇಳಿದ್ಲು. ನಾನು ಸೈಲೆಂಟ್ ಆಗಿ ಅವಳ ಮಾತುಗಳನ್ನು ಕೇಳಿಸಿಕೊಂಡೆ. ನಂತರ ನಾನು ತುಂಬಾ ಶಾಂತವಾಗಿ ಹೇಳಿದೆ, ಶ್ಯಾಮಲಾ, ನೀನು ಹೊರಗೆ ಹೋಗಿ ನಿನ್ನ ಅಮ್ಮನಿಗೆ ಸಹಾಯವನ್ನು ಮಾಡು. ಇಲ್ಲಿ ತುಂಬಾ ಜಾಸ್ತಿ ಶೆಕೆ ಇದೆ. ನಿನ್ನ ಡಿಸೈನರ್ ಸೀರೆ ಕೂಡ ಹಾಳಾಗುತ್ತದೆ. ಸಿರಿ ತುಂಬಾ ಸಮಯದಿಂದ ಅಳುತ್ತಿದ್ದಾಳೆ. ನಿನಗೆ ಸಮಯವಿದ್ದರೆ ನೀನು ಮಗುವನ್ನು ಸ್ವಲ್ಪ ಸಮಯ ಎತ್ತಿಕೋ, ನಾನು ಬೇರೆ ಕೆಲಸ ಮಾಡುತ್ತೇನೆ. ಶ್ಯಾಮಲ ತಕ್ಷಣ 2 ಹೆಜ್ಜೆ ಹಿಂದೆ ಹಾಕಿ, ಏನು, ನಾನು ಮಗುವನ್ನು ನೋಡ್ಕೋಬೇಕಾ? ನೀವೇ ನೋಡ್ಕೊಳ್ಳಿ, ಇಷ್ಟೊಂದು ದುಬಾರಿ ಸೀರೆಯನ್ನು ಉಟ್ಕೊಂಡಿದ್ದೀನಿ. ಈ ಮಗುವನ್ನು ಎತ್ತಿಕೊಂಡರೆ ಇವಳೇನಾದರೂ ನನ್ನ ಮೇಲೆ ವಾಂತಿ ಗೀಂತಿ ಮಾಡಿಬಿಟ್ರೆ ಇನ್ನು ಅಷ್ಟೇ, ನನ್ನ ಸೀರೆ ಎಲ್ಲವೂ ಹಾಳಾಗೋಗುತ್ತೆ. ಇವಳು ನಿನ್ನ ಮಗು, ಆದ್ದರಿಂದ ನಿನ್ನ ಮಗುವನ್ನು ನೀನೇ ಎತ್ತಿಕೊಳ್ಳಬೇಕು. ಒಂದೇ ಒಂದು ದಿನ ಸ್ವಲ್ಪ ಜಾಸ್ತಿ ಅಡಿಗೆ ಮಾಡು ಅಂತ ಹೇಳಿದ್ರೆ ಇಷ್ಟೊಂದು ನಾಟಕಗಳನ್ನು ಆಡ್ತಾ ಇದೆಯಾ ಅಂತ ಹೇಳುತ್ತಾ ಹೊರಗೆ ಹೊರಟು ಹೋದಳು. ನಾನು ಮತ್ತೆ ಇನ್ನೊಂದು ಬಾರಿ ನನ್ನ 1 ವರ್ಷದ ಮಗುವಿನ ಅಳು ಮತ್ತು ಅಡಿಗೆ ಮನೆಯ ಬಿಸಿಯಲ್ಲಿ ಹಾಗೆ ಕೆಲಸ ಮಾಡುತ್ತಿದ್ದೆ. ಈಗ ಮಧ್ಯಾಹ್ನವಾಗ್ಬಿಟ್ಟಿತ್ತು. ಎಲ್ಲ ಅತಿಥಿಗಳು ಮನೆಗೆ ಬಂದು ಬಿಟ್ಟಿದ್ರು. ಅವರ ನಗು, ಅವರ ಮಾತುಗಳು, ಅವರ ತಮಾಷೆಗಳು ಅಡಿಗೆ ಮನೆಯವರೆಗೂ ಕೇಳಿಸುತ್ತಿದ್ದವು. ನಾನು ಒಂದೊಂದೇ ಪಾತ್ರೆಗಳನ್ನು ಹೊರಗೆ ತಂದು ಇಡುತ್ತಿದ್ದೆ. ನೋವಿನಿಂದ ನನ್ನ ಕೈಗಳು ನಡುಗುತ್ತಿದ್ದವು. ಆಗಲೇ ಸಿರಿ ತುಂಬಾ ಜೋರಾಗಿ ಅಳಲು ಶುರು ಮಾಡಿದಳು. ಮಗುವಿನ ಡೈಪರ್ ಬದಲಾಯಿಸಲು ನಾನು ಮಗುವನ್ನು ಎತ್ತಿಕೊಂಡು ಬೇಗ ರೂಮಿಗೆ ಹೋದೆ. ಮಗುವಿನ ಡೈಪರ್ ಬದಲಾಯಿಸಿ ಮಗುವಿಗೆ ಹಾಲು ಕುಡಿಸಿ ಮಗುವನ್ನು ಸುಮ್ಮನಾಗಿಸಿದೆ. ಈ ಕೆಲಸದಲ್ಲಿ ಕೊನೆಯ ಐಟಮ್ ಅನ್ನು ತೆಗೆದುಕೊಂಡು ಬರಲು ಸ್ವಲ್ಪ ತಡವಾಯಿತು ಅಷ್ಟೇ. ನಾನು ಬೇಗ ಬಿಸಿ ಬಿಸಿ ರಸಮನ್ನು ತೆಗೆದುಕೊಂಡು ಹಾಲಿಗೆ ಹೋದಾಗ ಇದ್ದಕ್ಕಿದ್ದ ಹಾಗೆ ಅಲ್ಲಿನ ಪರಿಸ್ಥಿತಿ ತುಂಬಾ ಶಾಂತವಾಗಿ ಬಿಟ್ಟಿತ್ತು. ಎಲ್ಲರೂ ನನ್ನನ್ನೇ ಗುರಾಯಿಸಿ ನೋಡುತ್ತಿದ್ದರು. ಸಾವಿತ್ರಿ ಅವರು ತಮ್ಮ ಗೆಳೆಯರ ಜೊತೆ ಮೊದಲ ಟೇಬಲ್ನಲ್ಲಿಯೇ ಕುಳಿತಿದ್ದರು. ಅವರ ಮುಖ ಕೋಪದಿಂದ ಕೆಂಪಗಾಗಿ ಬಿಟ್ಟಿತ್ತು. ಅವರು ಕೈಯಲ್ಲಿದ್ದ ಚಮಚವನ್ನು ಜೋರಾಗಿ ತಟ್ಟೆಯಲ್ಲಿ ಹಾಕಿ ಕೋಪದಿಂದ ಹೇಳಿದ್ರು, ಇದೆಲ್ಲ ಏನ್ ನಾಟಕ ಮಾಡ್ತಾ ಇದೀಯಾ? ಈಗ ರಸಂ ತೆಗೆದುಕೊಂಡು ಬರ್ತಾ ಇದೀಯಾ? ಎಲ್ಲರದ್ದು ಊಟ ಮುಗಿದು ಹೋಗುತ್ತಿದೆ. ಈಗ ಇದನ್ನು ಯಾರು ತಿನ್ನುತ್ತಾರೆ? ಈ ಮನೆಯ ಹಣೆ ಬರಹನೇ ಸರಿಯಿಲ್ಲ. ನಿನ್ನಂತಹ ನಾಲಾಯಕ್ ಸೊಸೆ ಸಿಕ್ಕಿದ್ದಾಳೆ ನಮ್ಗೆ. ಗಂಡನ ಸಂಪಾದನೆಯ ಮೇಲೆ ಬದುಕುತ್ತಿರುವ ನಿನ್ನಿಂದ ಒಂದೇ ಒಂದು ಕೆಲಸ ಕೂಡ ಮಾಡಲು ಸಾಧ್ಯವಿಲ್ವಾ? ನಾನು ಶಾಕ್ನಿಂದ ಅಲ್ಲೇ ಹಾಗೆ ನಿಂತು ಬಿಟ್ಟಿದ್ದೆ. ನನ್ನ ಕೈಯಲ್ಲಿ ಬಿಸಿ ಬಿಸಿ ರಸಂ ಇತ್ತು. ನಾನು ನಿಧಾನವಾಗಿ ಹೇಳಿದೆ, ಅತ್ತೆ, ಮಗು ತುಂಬಾ ಅಳ್ತಾ ಇತ್ತು, ಅವಳಿಗೆ ಡೈಪರ್ ಬದಲಾಯಿಸಬೇಕಾಗಿತ್ತು, ಆದ್ದರಿಂದಲೇ ಸ್ವಲ್ಪ ತಡವಾಯಿತು, ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡಿ. ಆದರೆ ನನ್ನ ಮಾತು ಕೇಳಿ ಅತ್ತೆಯ ಕೋಪ ಇನ್ನೂ ಜಾಸ್ತಿ ಆಗ್ಬಿಟ್ಟಿತ್ತು. ಅವರ ಸ್ನೇಹಿತರ ಮುಂದೆ ಅವರನ್ನು ಅವಮಾನ ಮಾಡಲಾಗುತ್ತಿದೆ ಅಂತ ಅವರು ಭಾವಿಸಿದ್ದರು. ಅತ್ತೆ ತಕ್ಷಣ ತಮ್ಮ ಚೇರಿನಿಂದ ಎದ್ದು ಕೋಪದಿಂದ ನನ್ನ ಕಡೆ ಬಂದ್ರು. ನಾನು ಏನಾದರೂ ಅರ್ಥ ಮಾಡಿಕೊಳ್ಳುವ ಮೊದಲೇ ಅವರು ನನ್ನ ಕೆನ್ನೆಯ ಮೇಲೆ ಜೋರಾಗಿ ಹೊಡೆದು ಬಿಟ್ರು. ನಂತರ ತುಂಬಾ ಕೋಪದಿಂದ, ನಿನಗೆ ತುಂಬಾ ಬಾಯಿ ಹೆಚ್ಚಾಗಿ ಹೋಯ್ತು. ಒಂದೇ ಒಂದು ಹೆಣ್ಣು ಮಗುವನ್ನು ಹುಟ್ಟಿಸಿಕೊಂಡು ನೀನು ಏನೋ ದೊಡ್ಡ ಸಾಧನೆ ಮಾಡ್ಬಿಟ್ಟಿದೀನಿ ಅಂತ ಅಂದುಕೊಂಡು ಬಿಟ್ಟಿದ್ಯಾ? ಆ ಮಗುವಿನ ನೆಪ ಹೇಳಿಕೊಂಡು ಕೆಲಸದಿಂದ ತಪ್ಪಿಸಿಕೊಳ್ಳಬೇಕು ಅಂತ ಅಂದುಕೊಳ್ತಾ ಇದೆಯಾ ನೀನು? ನಾಚಿಕೆ ಇಲ್ಲದವಳೆ ಅಂತ ಬಾಯಿಗೆ ಬಂದ ಮಾತುಗಳನ್ನೆಲ್ಲ ಅನ್ನುತ್ತಿದ್ದರು.
ನಾನು ಶಾಕ್ನಿಂದ ಹಾಗೆಯೇ ನಿಂತುಕೊಂಡಿದ್ದೆ. ನನ್ನ 2 ಕೆನ್ನೆಗಳು ಉರಿಯುತ್ತಿದ್ದವು. ಆ ನೋವು ನನ್ನ ಹೃದಯವನ್ನು ಮುಟ್ಟಿಬಿಟ್ಟಿತು. ನಾನು ಈಗ ಮಧ್ಯದಲ್ಲಿ ಕುಳಿತಿದ್ದ ನನ್ನ ಗಂಡನನ್ನೇ ನೋಡಿದೆ. ಅವನು ಸೈಲೆಂಟ್ ಆಗಿ ತಲೆ ಬಗ್ಗಿಸಿಕೊಂಡು ಊಟವನ್ನು ತಿನ್ನುತ್ತಿದ್ದ. ಅಲ್ಲಿ ಏನು ನಡೆದೇ ಇಲ್ಲ ಅನ್ನುವ ರೀತಿ. ಶ್ಯಾಮಲ ತನ್ನ ಮುಖವನ್ನು ಮುಚ್ಚಿಕೊಂಡು ಒಳಗೊಳಗೆ ನಗುತ್ತಿದ್ದಳು. ಉಳಿದ ಎಲ್ಲರೂ ನನ್ನನ್ನೇ ನೋಡ್ತಾ ಇದ್ರು. ನಾನು ದೊಡ್ಡ ತಪ್ಪು ಮಾಡಿದ್ದೇನೆ ಅನ್ನುವಂತೆ. ಅಲ್ಲಿದ್ದ ಯಾರ ಬಾಯಲ್ಲೂ ಒಂದೇ ಒಂದು ಶಬ್ದ ಕೂಡ ಹೊರಗೆ ಬರಲಿಲ್ಲ. ನನಗಾಗಿ ಮಗುವನ್ನು ಸಂಭಾಳಿಸುತ್ತಾ ಇಷ್ಟೊಂದು ಬಿಸಿಲಿನಲ್ಲಿ ಒಂಟಿಯಾಗಿ ಅಷ್ಟು ಜನರಿಗೆ ಅಡಿಗೆಯನ್ನು ಮಾಡುತ್ತಿದ್ದೆ. ನನ್ನನ್ನು ನೋಡಿ ಅಲ್ಲಿ ಯಾರಿಗೂ ಕರುಣೆಯ ಬರಲಿಲ್ಲ. ಇಷ್ಟು ವರ್ಷದ ನನ್ನ ತಾಳ್ಮೆ, ನನ್ನ ಸಹನೆ ಅದೇ ಕ್ಷಣ ಸತ್ತು ಹೋಗಿತ್ತು. ನನ್ನ ಕಣ್ಣಿಂದ ಒಂದೇ ಒಂದು ತೊಟ್ಟು ಕಣ್ಣೀರು ಸಹ ಬರಲಿಲ್ಲ. ಮೊದಲೆಲ್ಲ ಅತ್ತೆ ಏನಾದರೂ ಹೇಳಿದ್ರೆ ನಾನು ಬಾತ್ರೂಮಿನಲ್ಲಿ ಹೋಗಿ ಒಂಟಿಯಾಗಿ ಅಳ್ತಾ ಇದ್ದೆ. ನಂತರ ನನ್ನನ್ನು ನಾನು ಸಮಾಧಾನ ಮಾಡಿಕೊಂಡು ಸೈಲೆಂಟ್ ಆಗಿ ಎಲ್ಲ ಕೆಲಸ ಮಾಡಿಕೊಳ್ತಾ ಇದ್ದೆ. ಆದರೆ ಈ ಬಾರಿ ನನ್ನ ಕಣ್ಣಿಂದ ಒಂದೇ ಒಂದು ಹನಿ ನೀರು ಕೂಡ ಬರಲಿಲ್ಲ. ಇಷ್ಟು ವರ್ಷದಿಂದ ಎಷ್ಟೊಂದು ನೋವು, ದುಃಖ, ಅವಮಾನಗಳನ್ನು ಸಹಿಸಿಕೊಂಡು ಬಂದಿದ್ದೆ ಅಂದ್ರೆ ಅದೆಲ್ಲವೂ ಸೇರಿ ಈಗ ಒಂದು ರೀತಿಯ ವಿಚಿತ್ರವಾದ ಮೌನದಲ್ಲಿ ಬದಲಾಗಿ ಬಿಟ್ಟಿದ್ವು. ನಾನು ಮೌನವಾಗಿರೋದನ್ನ ನೋಡಿ ನನ್ನ ಅತ್ತೆ ಅಂದುಕೊಳ್ತಾ ಇದ್ರು ನಾನು ಮತ್ತೆ ಹೆದರಿಕೊಂಡು ಬಿಟ್ಟಿದ್ದೇನೆ ಅಂತ. ಆಕೆ ಎಷ್ಟೋ ಅಹಂಕಾರದಿಂದ ಮತ್ತೆ ತನ್ನ ಚೇರಿನ ಬಳಿ ಹೋಗಿ ಕುಳಿತು ರಸಂ ತಂದು ಬಡಿಸು ಅಂತ ಆದೇಶ ಮಾಡಿದರು. ನಾನು ನನ್ನ ಕೈಯಲ್ಲಿದ್ದ ಸಾಮಾನುಗಳನ್ನು ಪಕ್ಕದಲ್ಲಿದ್ದ ಟೇಬಲ್ ಮೇಲೆ ಇಟ್ಟೆ. ನಾನು ನಿಧಾನವಾಗಿ ಆತ್ಮವಿಶ್ವಾಸದಿಂದ ಆ ರೂಮಿನ ಒಂದು ಮೂಲೆಗೆ ಹೋದೆ. ಅಲ್ಲಿ ತುಂಬಾ ದೊಡ್ಡದಾದ ದಪ್ಪನೆಯ ಒನಕೆಯನ್ನು ಇಡಲಾಗಿತ್ತು. ನಾನು ತಕ್ಷಣ ಅದನ್ನು ನನ್ನ ಕೈಯಲ್ಲಿ ಎತ್ತಿಕೊಂಡೆ. ರಮೇಶ್ ಈಗ ತಲೆ ಎತ್ತಿ ನನ್ನನ್ನೇ ನೋಡ್ತಾ ಇದ್ದ. ನನ್ನ ಕೈಯಲ್ಲಿದ್ದ ಒನಕೆ ನೋಡಿ ಅವನ ಮುಖ ಬೆಳ್ಳಗೆ ಬಿಳಿಚಿಕೊಂಡಿತ್ತು. ಅವನ ತಕ್ಷಣ ಜೋರಾಗಿ ಹೇಳ್ತಾ ಇದ್ದ, ಪ್ರಿಯಾ ನೀನೇನ್ ಮಾಡ್ತಾ ಇದ್ಯಾ? ತಕ್ಷಣ ಅದನ್ನು ಕೆಳಗೆ ಇಡು. ಆದರೆ ನಾನು ಅವರ ಒಂದೇ ಒಂದು ಮಾತು ಕೂಡ ಕೇಳಿಸಿಕೊಳ್ಳಲಿಲ್ಲ. ನಾನು ನೇರವಾಗಿ ಆ ಒನಕೆಯನ್ನು ಹಿಡಿದುಕೊಂಡು 5 ಹಂತದ ದೊಡ್ಡ ಕೇಕ್ ಇಟ್ಟಿದ್ದ ಟೇಬಲ್ ಬಳಿ ಹೋದೆ. ನನ್ನ ದುಡ್ಡಿನಿಂದಲೇ ಶ್ಯಾಮಲ ತನ್ನ ಅಮ್ಮನಿಗಾಗಿ ಎಲ್ಲರ ಮುಂದೆ ಜಂಬ ಕೊಚ್ಚಿಕೊಳ್ಳಲು ಈ ಕೇಕನ್ನು ತರಿಸಿದ್ದಳು. ಕೇಕ್ನ ಪಕ್ಕದಲ್ಲಿ ಎಲ್ಲ ಐಟಂಗಳು ಸಹ ಇದ್ದವು. ನಾನು 2 ಕೈಗಳಲ್ಲಿ ಒನಕೆಯನ್ನು ಗಟ್ಟಿಯಾಗಿ ಹಿಡಿದುಕೊಂಡು ನನ್ನ ಎಲ್ಲ ಶಕ್ತಿಯನ್ನು ಒಟ್ಟುಗೂಡಿಸಿಕೊಂಡು ಕೇಕ್ ಮೇಲೆ ಜೋರಾಗಿ ಹೊಡೆದೇ ಬಿಟ್ಟೆ. ಕೇಕು, ಅಲ್ಲಿದ್ದ ಐಟಂಗಳೆಲ್ಲವೂ ಆ ಪೂರ್ತಿ ಹಾಲಿನಲ್ಲಿ ಎಲ್ಲ ಕರಡೆ ಹರಡಿಬಿಟ್ಟವು. ಕೇಕಿನ ಕ್ರೀಮ್, ಸಾವಿತ್ರಿ ಅವರ ಸೀರೆ, ಮುಖದ ಮೇಲೆ ಕೂಡ ಬಿದ್ದು ಬಿಟ್ಟಿತ್ತು. ನಾನು ಅಲ್ಲಿಗೆ ಸುಮ್ಮನಾಗ್ಲಿಲ್ಲ. ಅದೇ ಒನಕೆಯಿಂದ ಆ ಟೇಬಲ್ ಮೇಲೆ ಜೋಡಿಸಿದ್ದ ಅಡಿಗೆಗಳು ಎಲ್ಲವನ್ನು ಕೆಳಗೆ ಬಿಸಾಕ್ಬಿಟ್ಟೆ. ಬಿರಿಯಾನಿ, ತಂದೂರಿ, ಕಬಾಬ್, ಪನ್ನೀರ್ ಎಲ್ಲ ಐಟಂಗಳು ಒಟ್ಟಿಗೆ ನೆಲದ ಮೇಲೆ ಹರಡಿಬಿಟ್ಟಿದ್ವು. ಈಗ ಅಲ್ಲಿ ಎಲ್ಲರೂ ಜೋರಾಗಿ ಕಿರುಚಾಡ್ತಾ ಇದ್ರು. ನನ್ನ ಅತ್ತೆಯ ಗೆಳತಿಯರು ಹೆದರಿಕೊಂಡು ಗೋಡೆಗೆ ಅಂಟಿಕೊಂಡು ಬಿಟ್ಟಿದ್ದರು. ಸಂಬಂಧಿಕರು ಅವರ ಬಟ್ಟೆಗಳನ್ನು ಉಳಿಸಿಕೊಳ್ಳಲು ಆ ಕಡೆ ಈ ಕಡೆ ಓಡಾಡುತ್ತಿದ್ದರು. ಸಾವಿತ್ರಿ ಅವರು ಗಾಬರಿಯಿಂದ ನಡುಗುತ್ತಿದ್ದರು. ಆಕೆ ನಡುಗುವ ಧ್ವನಿಯಲ್ಲೇ, ಪ್ರಿಯಾ ಪ್ರಿಯಾ ನೀನು ಇದೆಲ್ಲ ಏನ್ ಮಾಡ್ತಾ ಇದೀಯಾ ಅಂತ ಕೇಳ್ತಾ ಇದ್ರು. ರಮೇಶ್ ಕೋಪದಿಂದ ನನ್ನನ್ನು ಒಡೆಯಲು ಮುಂದಾದ. ನಾನು 2 ಹೆಜ್ಜೆ ಹಿಂದೆ ಹಾಕಿ ಅದೇ ಒನಕೆಯನ್ನು ಅವನ ಎದೆಗೆ ಇಟ್ಟೆ. ನನ್ನ ಕಣ್ಣುಗಳನ್ನು, ನನ್ನ ಕೋಪವನ್ನು ನೋಡಿ ಅವನ ಕೈ ಹಾಗೆಯೇ ಗಾಳಿಯಲ್ಲೇ ನಿಂತು ಬಿಟ್ಟಿತ್ತು. ನಾನು ಏನಾದರೂ ಮಾಡಿದರೆ ಎಲ್ಲಿ ಇವಳು ಅದನ್ನು ತೆಗೆದುಕೊಂಡು ನನ್ನ ತಲೆಯ ಮೇಲೆ ಹಾಕ್ತಾಳೋ ಅನ್ನುವ ರೀತಿ. ನಾನು ದೀರ್ಘವಾಗಿ ಉಸಿರು ತೆಗೆದುಕೊಂಡು ಧೈರ್ಯವಾಗಿ ಹೇಳಿದೆ, ಈ ದಿನ ಎಲ್ಲರ ಮುಂದೆ ನಾನು ನಿನಗೆ ವಿಚ್ಛೇದನವನ್ನು ಪ್ರಕಟಿಸುತ್ತಿದ್ದೇನೆ. ಈ ಮನೆಯವರು ನನ್ನನ್ನು 5 ವರ್ಷದ ತನಕ ಫ್ರೀಯಾದ ಕೆಲಸದವಳಾಗಿ ಮಾಡಿಕೊಂಡಿದ್ರು. ನನ್ನನ್ನು ಅವರಿಗಿಷ್ಟ ಬಂದ ಹಾಗೆ ಬಳಸಿಕೊಂಡ್ರು. ಎಷ್ಟೊಂದು ಬಾರಿ ಅವಮಾನ ಮಾಡಿದ್ರು. ನಿಮ್ಗೆ ಅನ್ನಿಸ್ತಾ ಇದೆಯಾ ನಾನು ಅಮಾಯಕಳು, ನನ್ನ ಜೊತೆ ಏನೇ ಮಾಡಿದ್ರು ನಡೆಯುತ್ತದೆ ಅಂತ? ಆದರೆ ಈಗ ಎಲ್ಲವೂ ಮುಗಿದು ಹೋಯಿತು. ಡೈವರ್ಸ್ ಪೇಪರ್ ಅನ್ನು ಕಳುಹಿಸಿಕೊಡುತ್ತೇನೆ. ನೀನು ಮರ್ಯಾದೆಯಾಗಿ ಸೈನ್ ಮಾಡು. ಇಂದಿನಿಂದ ಈ ಮನೆಗೂ ನನಗೂ ಯಾವುದೇ ರೀತಿಯ ಸಂಬಂಧವಿಲ್ಲ ಅಂತ ಹೇಳಿ ಆ ಒನಕೆಯನ್ನು ಅಲ್ಲೇ ಅವರ ಮುಖದ ಮುಂದೆಯೇ ಕೆಳಗೆ ಬಿಸಾಕಿ ನನ್ನ ರೂಮಿಗೆ ಹೊರಟು ಹೋದೆ. ರೂಮಿಗೆ ಹೋದ ತಕ್ಷಣ ಬಾಗಿಲನ್ನು ಬಂದ್ ಮಾಡಿಬಿಟ್ಟೆ. ಹೊರಗೆ ರಮೇಶ್ ಮತ್ತು ಸಾವಿತ್ರಿ ಅವರು ಬಾಗಿಲನ್ನು ತಟ್ಟುವ, ಕಿರುಚಾಡುವ ಶಬ್ದಗಳು ಕೇಳಿಸುತ್ತಿದ್ದವು. ರೂಮಿನಲ್ಲಿ ಸ್ವಲ್ಪ ಸಮಯ ನಾನು ನೆಮ್ಮದಿಯಾಗಿ ಕುಳಿತುಕೊಂಡು ನಂತರ ಆರಾಮವಾಗಿ ನನ್ನ ಮತ್ತು ನನ್ನ ಮಗುವಿನ ಸಾಮಾನುಗಳನ್ನು ಪ್ಯಾಕ್ ಮಾಡಿಕೊಂಡೆ. ನಾನು ನನ್ನ ಮಗಳು ಸಿರಿಯನ್ನು ಎತ್ತಿಕೊಂಡು ಬಾಗಿಲನ್ನು ಓಪನ್ ಮಾಡಿದೆ. ಬಾಗಿಲಿನ ಮುಂದೆ ರಮೇಶ್ ನಿಂತುಕೊಂಡಿದ್ದ. ನಾನು ಒಂದೇ ಒಂದು ಬಾರಿ ಕೂಡ ಅವನನ್ನು ಕಣ್ಣೆತ್ತಿ ಸಹ ನೋಡಲಿಲ್ಲ. ನೇರವಾಗಿ ನನ್ನ ಮಗುವನ್ನು, ಸಾಮಾನುಗಳನ್ನು ತೆಗೆದುಕೊಂಡು ಅಲ್ಲಿಂದ ಹೊರಗೆ ಬಂದು ಬಿಟ್ಟೆ. ಸಾವಿತ್ರಿ ಅವರು ಅಲ್ಲೇ ನೆಲದ ಮೇಲೆ ಕುಳಿತುಕೊಂಡು ಜೋರಾಗಿ ಅಳುತ್ತಿದ್ದರು. ಆದರೆ ನಾನು ಯಾರ ಮುಖವನ್ನು ಸಹ ನೋಡದೆ ನೇರವಾಗಿ ಆ ಮನೆಯಿಂದ ಹೊರಗೆ ಬಂದು ಟ್ಯಾಕ್ಸಿಯನ್ನು ಹತ್ತಿ ಅಲ್ಲಿಂದ ಹೊರಟೆ. ಟ್ಯಾಕ್ಸಿ ಹೋಗುವಾಗ ನನಗೆ ಅನ್ನಿಸುತ್ತಿತ್ತು, ಈ ನರಕದಿಂದ ನಾನು ಈಗ ಹೊರಗೆ ಬಂದು ಬಿಟ್ಟಿದ್ದೀನಿ ಅಂತ. ನನ್ನ ಹೃದಯ ಮಾತ್ರ ತುಂಬಾ ಜೋರಾಗಿ ಹೊಡೆದುಕೊಳ್ತಾ ಇತ್ತು. ಆದರೆ ನನ್ನೊಳಗೆ ಭಯ ಇರಲಿಲ್ಲ.
ಎಷ್ಟೊಂದು ನೆಮ್ಮದಿ ಅನ್ನಿಸ್ತಾ ಇತ್ತು. ಸಿರಿ ನನ್ನ ಮಡಿಲಿನಲ್ಲಿ ಆರಾಮವಾಗಿ ಮಲಗಿದ್ದಳು. ನನ್ನ ಫೋನ್ ಪದೇ ಪದೇ ರಿಂಗ್ ಆಗ್ತಾ ಇತ್ತು. ಫೋನನ್ನು ನೋಡಿದಾಗ ಸ್ಕ್ರೀನ್ ಮೇಲೆ ರಮೇಶ್, ಶ್ಯಾಮಲಾ ಮತ್ತು ಸಂಬಂಧಿಕರ ಎಷ್ಟೊಂದು ಮಿಸ್ ಕಾಲ್ಗಳಿದ್ವು. ಯಾಕೆ ಮಾಡ್ತಾ ಇದ್ರೋ ಗೊತ್ತಿಲ್ಲ. ನನ್ನನ್ನು ಬೈಬೇಕು ಅಂತಾನೋ ಅಥವಾ ಆ ಮನೆಯನ್ನು ಕ್ಲೀನ್ ಮಾಡಲು ನನಗಂತೂ ಅರ್ಥವಾಗಲಿಲ್ಲ. ನನ್ನ ಮುಖದ ಮೇಲೆ ಮಾತ್ರ ಒಂದು ಸಣ್ಣ ನಗು ಇತ್ತು. ನಾನು ತಕ್ಷಣ ಫೋನನ್ನು ಸ್ವಿಚ್ ಆಫ್ ಮಾಡಿ ಸಿಮ್ ಕಾರ್ಡ್ ಅನ್ನು ತೆಗೆದು ಅದನ್ನು 2 ಭಾಗ ಮಾಡಿ ಕಿಟಕಿಯಿಂದ ಹೊರಗೆ ಬಿಸಾಕ್ಬಿಟ್ಟೆ. ನಾನು ರಮೇಶ್ ಮತ್ತು ಅವನ ಪರಿವಾರದ ಜೊತೆ ಇದ್ದ ಎಲ್ಲ ಸಂಬಂಧವನ್ನು ಸಹ ಈಗ ಮುರಿದು ಹಾಕಿದ್ದೆ. ಡ್ರೈವರ್ ನನ್ನನ್ನೇ ನೋಡುತ್ತಾ ಕೇಳಿದ್ರು, ಮೇಡಮ್, ನೀವು ಎಲ್ಲಿಗೆ ಹೋಗಬೇಕು? ಇಷ್ಟೊಂದು ಸಾಮಾನುಗಳನ್ನು ತೆಗೆದುಕೊಂಡು ನೀವು ನಿಮ್ಮ ಊರಿಗೆ ಹೋಗ್ತಾ ಇದ್ದೀರಾ? ಇಲ್ಲ, ನೀವು ನೇರವಾಗಿ ಏರ್ಪೋರ್ಟ್ಗೆ ನಡೆಯಿರಿ. ನಾನು ಈ ಊರನ್ನು ಬಿಟ್ಟು ತುಂಬ ದೂರ ಹೊರಟು ಹೋಗುತ್ತಿದ್ದೇನೆ ಅಂತ ಹೇಳಿದೆ. ಏರ್ಪೋರ್ಟ್ಗೆ ಹೋಗಿ ನಾನು ಈಗ ನೇರವಾಗಿ ಟಿಕೆಟ್ ಕೌಂಟರ್ಗೆ ಹೋದೆ. ನನ್ನ ಅದೃಷ್ಟ ತುಂಬ ಚೆನ್ನಾಗಿತ್ತು ಅನಿಸುತ್ತೆ. 2 ಗಂಟೆಯ ನಂತರ ಹೋಗುವ ಫ್ಲೈಟ್ನಲ್ಲಿ ಸೀಟುಗಳು ಇನ್ನೂ ಖಾಲಿ ಇದ್ವು. ನಾನು ತಕ್ಷಣ ನನ್ನ ಬಳಿ ಇದ್ದ ATM ಕಾರ್ಡ್ನಿಂದ ಟಿಕೆಟ್ ಅನ್ನು ಖರೀದಿ ಮಾಡಿದೆ. ನಾನು ರಾತ್ರಿ ಹಗಲು ಎನ್ನದೆ ಎಷ್ಟು ಕಷ್ಟಪಟ್ಟು ದುಡಿದ ದುಡ್ಡಿನಲ್ಲಿ ಸ್ವಲ್ಪ ದುಡ್ಡನ್ನು ಹಾಗೆಯೇ ಉಳಿಸಿಕೊಂಡಿದ್ದೆ. ಅದು ತುಂಬ ಹೆಚ್ಚಾಗಿ ಏನೂ ಇರಲಿಲ್ಲ. ಆದರೆ ನಾನು ಮತ್ತು ನನ್ನ ಮಗು ಸ್ವಲ್ಪ ಸಮಯ ನೆಮ್ಮದಿಯಾಗಿ ಆರಾಮವಾಗಿ ಕಳೆಯುವಷ್ಟು ದುಡ್ಡು ನನ್ನ ಬಳಿ ಇತ್ತು. ಟಿಕೆಟ್ ನನ್ನ ಕೈಗೆ ಬಂದ ತಕ್ಷಣ ನನಗನ್ನಿಸ್ತಾ ಇತ್ತು, ನಾನು ಈಗ ಸ್ವತಂತ್ರವಾದ ಹಕ್ಕಿಯಾಗ್ಬಿಟ್ಟಿದ್ದೀನಿ ಅಂತ. ಏರ್ಪೋರ್ಟ್ನಿಂದ ನಾನು ಟ್ಯಾಕ್ಸಿಯನ್ನು ಬುಕ್ ಮಾಡಿಕೊಂಡೆ. ಒಂದು ಸುಂದರವಾದ ಹೋಮ್ ಸ್ಟೇಯಲ್ಲಿ ರೂಮನ್ನು ಬುಕ್ ಮಾಡಿದೆ. ಅಲ್ಲಿ ಯಾವುದೇ ಕಿರುಚಾಟಗಳು ಇರಲಿಲ್ಲ, ಯಾವುದೇ ಕೂಗಾಟಗಳು ಇರಲಿಲ್ಲ. ಅಲ್ಲಿ ಕೇವಲ ತಣ್ಣನೆಯ ಗಾಳಿ ಮತ್ತು ಪಕ್ಷಿಗಳ ಕಲರವ ಇತ್ತು. ನನ್ನ ಮಗಳು ಸಿರಿ ಇಲ್ಲಿ ನೆಮ್ಮದಿಯಾಗಿ ಮಲಗಿದ್ಲು. ಇಷ್ಟು ದಿನದಿಂದ ನನ್ನೊಳಗೆ ಅಡಗಿದ್ದ ಎಲ್ಲ ದುಃಖ, ಎಲ್ಲ ನೋವು ಈಗ ಕಣ್ಣೀರಾಗಿ ಹೊರಗಡೆ ಬರ್ತಾ ಇತ್ತು. ಆದರೆ ಇದು ನೋವು ಮತ್ತು ಅವಮಾನದ ಕಣ್ಣೀರಾಗಿರಲಿಲ್ಲ. ಆ ಭಾರದ ಸಂಬಂಧದಿಂದ ಹೊರಬಂದ ಸಂತೋಷದ ಕಣ್ಣೀರಾಗಿತ್ತು. ನಾನು ಇಲ್ಲಿ 4 ಗಂಟೆಗೆ ಎದ್ದು ಮಾರ್ಕೆಟಿಗೆ ಹೋಗಬೇಕಾಗಿ ಇರಲಿಲ್ಲ. ನಾನು 4 ಅಂತಸ್ತಿನ ಮನೆಯನ್ನು ಒಬ್ಬಳೇ ಸ್ವಚ್ಛ ಮಾಡಬೇಕಾದ ಅವಶ್ಯಕತೆ ಕೂಡ ಇರಲಿಲ್ಲ. ನನಗೆ ಅತ್ತೆಯ ಕಠಿಣವಾದ ಮಾತುಗಳು, ನಾದಿನಿಯ ಅವಮಾನಭರಿತ ಮಾತುಗಳು ಕೇಳಬೇಕಾದ ಅವಶ್ಯಕತೆ ಕೂಡ ಇರಲಿಲ್ಲ. ನಾನು ಇಲ್ಲಿ ಕೇವಲ ಒಬ್ಬ ಪ್ರಿಯ ಆಗಿದ್ದೆ. ನಾನು ಇಲ್ಲಿ ಕೇವಲ ಒಬ್ಬ ಸ್ವತಂತ್ರ ತಾಯಿಯಾಗಿದ್ದೆ. ನನ್ನ ಮತ್ತು ನನ್ನ ಮಗುವಿನ ಜೀವನ ನನಗಿಷ್ಟ ಬಂದ ಹಾಗೆ ಸ್ವತಂತ್ರವಾಗಿ ಕಳೆಯಬಹುದು. ಸಾಯಂಕಾಲ ಈ ತಣ್ಣನೆಯ ಗಾಳಿಯಲ್ಲಿ ನಾನು ಬಿಸಿ ಬಿಸಿ ಟೀಯನ್ನು ಕುಡಿಯುತ್ತಾ ಕುಳಿತಿದ್ದೆ. ಆದರೆ ಮತ್ತೊಂದು ಕಡೆ ನಗರದ ಆ 4 ಅಂತಸ್ತಿನ ಮನೆಯಲ್ಲಿ ನಿಜವಾಗಿಯೂ ಭೂಕಂಪವೇ ಬಂದ ಹಾಗೆ ಆಗಿತ್ತು. ಸೋಷಿಯಲ್ ಮೀಡಿಯಾ ಮತ್ತು ಕೆಲವು ಗೆಳೆಯರ ಮುಖಾಂತರ ನನಗೆ ಅಲ್ಲಿನ ಪ್ರತಿಯೊಂದು ಸುದ್ದಿ ತಿಳಿಯುತ್ತಿತ್ತು. ನಾನು ಹೋದ ನಂತರ ಅತ್ತೆಯ 60ನೇ ಜನ್ಮದಿನ ಎಲ್ಲ ಬಂಧುಗಳಲ್ಲಿ, ಸ್ನೇಹಿತರಲ್ಲಿ ಯಾವಾಗಲೂ ನೆನಪಿಟ್ಟುಕೊಳ್ಳುವಂತಹ ಜನ್ಮದಿನವಾಗಿ ಉಳಿದು ಬಿಟ್ಟಿತ್ತು. ಎಲ್ಲರೂ ಗುಸುಗುಸು ಅಂತ ಮಾತನಾಡುತ್ತಾ ಅಲ್ಲಿಂದ ಹೊರಟು ಹೋಗಿದ್ದರು. ನೆಲದ ಮೇಲೆ ಬಿದ್ದಿದ್ದ ಊಟವನ್ನು, ಕೇಕನ್ನು, ಕ್ರೀಮನ್ನು ಕ್ಲೀನ್ ಮಾಡುವವರು ಅಲ್ಲಿ ಯಾರೂ ಇರಲಿಲ್ಲ. ಸಾವಿತ್ರಿ ಅವರಿಗೆ BP ತುಂಬ ಹೈ ಆಗಿಬಿಟ್ಟಿತ್ತು. ಆಗ ಆಕೆಗೆ ಅರ್ಥವಾಗಿತ್ತು, ಫ್ರೀಯಾದ ಕೆಲಸಗಾರರು ಈ ರೀತಿ ಹೊರಟು ಹೋದರೆ ಹೇಗೆ ಇರುತ್ತೆ ಅಂತ. ಮನೆಯಲ್ಲಿ ಬಟ್ಟೆಗಳ ರಾಶಿ ತುಂಬಿ ಹೋಗಿತ್ತು. ಆದರೆ ಅದನ್ನು ಒಗೆಯುವವರು ಮಾತ್ರ ಯಾರೂ ಇರಲಿಲ್ಲ. ಅಡಿಗೆ ಮನೆಯಲ್ಲಿ ಎಂಜಲು ಪಾತ್ರೆಗಳು ತುಂಬಿ ಅದರಿಂದ ಕೆಟ್ಟ ವಾಸನೆ ಬರುತ್ತಿತ್ತು. ಎಷ್ಟೋ ದಿನಗಳವರೆಗೂ ಆ ಮನೆಯಲ್ಲಿ ಸರಿಯಾದ ಅಡಿಗೆ ಸಹ ಯಾರೂ ಮಾಡಲಿಲ್ಲ. ಎಲ್ಲರೂ ಹೊರಗಿನಿಂದ ಊಟವನ್ನು ಆರ್ಡರ್ ಮಾಡಿ ತರಿಸಿಕೊಳ್ಳಬೇಕಾಯಿತು. ಪ್ರತಿದಿನ ಹೋಟೆಲ್ನ ಊಟ ತಿಂದು ರಮೇಶ್ನ ಆರೋಗ್ಯ ಕೂಡ ಕೆಟ್ಟು ಹೋಗಿತ್ತು. ಅವನಿಗೆ ಹೊಟ್ಟೆ ಪೂರ್ತಿಯಾಗಿ ಹಾಳಾಗಿ ಬಿಟ್ಟಿತ್ತು. ಸೋಂಬೇರಿ ಶ್ಯಾಮಲಾಗೆ ಯಾವಾಗಲೂ ಬೆಡ್ ಮೇಲೆಯೇ ತಿಂಡಿ ಬೇಕಾಗಿತ್ತು. ಈಗ ಅವಳು ತನ್ನ ಅಮ್ಮನ ಜೊತೆ ಪ್ರತಿದಿನ ಗಲಾಟೆ ಮಾಡ್ತಾ ಇದ್ಲು. ಅಕ್ಕಪಕ್ಕದವರು ಎಲ್ಲ ಜನರಿಗೆ ಈಗ ಇದೊಂದು ಸುವರ್ಣ ಅವಕಾಶ ಸಿಕ್ಕ ಹಾಗೆ ಆಗ್ಬಿಟ್ಟಿತ್ತು. ಎಲ್ಲರೂ ಅಂದುಕೊಳ್ತಾ ಇದ್ರು, ಒಬ್ಬ ಅಮಾಯಕ ಸೊಸೆಯನ್ನು ಇವರು ಎಷ್ಟೊಂದು ಕಾಟ ಕೊಟ್ಟಿದ್ದಾರೆ ಅಂದ್ರೆ ಅವಳು ಪಾರ್ಟಿಯನ್ನು ಹಾಳು ಮಾಡಿ ಮನೆಯನ್ನು ಬಿಟ್ಟು ಹೊರಟು ಹೋಗಿದ್ದಾಳೆ ಅಂತ ಎಲ್ಲರೂ ಆಡಿಕೊಳ್ತಾ ಇದ್ರು. ರಮೇಶ್ಗೆ ಕೆಲಸದ ಮೇಲೆ ಹೋಗಲು ಕೂಡ ತುಂಬ ಕಷ್ಟವಾಗ್ತಾ ಇತ್ತು. ಬರ್ತ್ಡೇ ಪಾರ್ಟಿಯಲ್ಲಿ ನಡೆದ ಎಲ್ಲ ವಿಷಯ ಅವನ ಆಫೀಸಿನವರೆಗೂ ಕೂಡ ಹೊರಟು ಹೋಗಿತ್ತು. ಅವನನ್ನು ನೋಡಿದ ತಕ್ಷಣ ಆಫೀಸಿನ ಜನ ಗುಸುಗುಸು ಅಂತ ಮಾತನಾಡಿಕೊಳ್ತಾ ಇದ್ರು. ಆಫೀಸಿನವರು ಆ ರೀತಿ ಅವನನ್ನು ನೋಡಿ ನಗುವುದು, ಗುಸುಗುಸು ಅಂತ ಹಿಂದೆ ಮಾತನಾಡುವುದನ್ನು ನೋಡಿ ಅವನಿಗೆ ತುಂಬಾ ಅವಮಾನವಾಗ್ತಾ ಇತ್ತು. ಅವರು ನನ್ನನ್ನು ಹುಡುಕಾಡಲು ತುಂಬಾ ಪ್ರಯತ್ನ ಪಡ್ತಾ ಇದ್ರು. ಆದರೆ ಅವರಿಗೆ ಮಾತ್ರ ಯಶಸ್ವಿ ಸಿಗಲಿಲ್ಲ. ನಾನು ನನ್ನ ನಂಬರನ್ನು ಬದಲಾಯಿಸಿಬಿಟ್ಟಿದ್ದೆ. ನಾನು ಕೇವಲ ನನ್ನ ಅಪ್ಪ, ಅಮ್ಮ ಮತ್ತು ನನ್ನ ಕೆಲವು ಹತ್ತಿರದ ಗೆಳೆಯರ ಜೊತೆ ಮಾತ್ರ ಸಂಪರ್ಕದಲ್ಲಿದ್ದೆ. ಆದರೆ ಸತ್ಯ ತುಂಬಾ ದಿನ ಮುಚ್ಚಿಡಲು ಸಾಧ್ಯವಾಗುವುದಿಲ್ಲ. ಈಗ ಕೊನೆಗೂ ರಮೇಶ್ಗೆ ಯಾರಿಂದಲೋ ನನ್ನ ಹೊಸ ನಂಬರನ್ನು ಪತ್ತೆ ಮಾಡಿದ್ದ.
ಊಟಿಯಲ್ಲಿ 4ನೇ ದಿನ ಮಧ್ಯಾಹ್ನ ನನ್ನ ಫೋನ್ ರಿಂಗ್ ಆಗಿತ್ತು. ಸ್ಕ್ರೀನ್ ಮೇಲೆ ನಂಬರ್ ಅನ್ನು ನೋಡಿ ನನಗೆ ಅರ್ಥವಾಗಿತ್ತು ಇದು ಯಾರು ಅಂತ. ಆದರೂ ನಾನು ಫೋನ್ ಅನ್ನು ಅಟೆಂಡ್ ಮಾಡಿದೆ. ರಮೇಶ್ ತುಂಬಾ ಕೋಪದಿಂದ ಕೂಗಾಡ್ತಾ ಇದ್ದ. ನೀನು ತುಂಬಾ ಬುದ್ಧಿವಂತೆ ಅಂತ ಅಂದುಕೊಂಡು ಬಿಟ್ಟಿದ್ಯಾ? ಮನೆಯಲ್ಲಿ ಇಷ್ಟೊಂದು ದೊಡ್ಡ ನಾಟಕ ಮಾಡಿ ನಮ್ಮೆಲ್ಲರನ್ನು ಎಷ್ಟೊಂದು ಅವಮಾನ ಮಾಡಿ ನೀನು ಓಡಿ ಹೋಗಿ ನೆಮ್ಮದಿಯಾಗಿ ಎಂಜಾಯ್ ಮಾಡ್ತಾ ಇದೀಯಾ? ನಿನಗೆ ಗೊತ್ತಾ ಮನೆಯ ಪರಿಸ್ಥಿತಿ ಏನಾಗಿದೆ ಅಂತ? ತಕ್ಷಣ ಮನೆಗೆ ವಾಪಸ್ ಬಾ. ಬಂದು ಎಲ್ಲರ ಮುಂದೆ ನನ್ನ ಅಮ್ಮನ ಕಾಲಿಗೆ ಬಿದ್ದು ನೀನು ಕ್ಷಮಾಪಣೆಯನ್ನು ಕೇಳು. ಈ ಬಾರಿ ನೀನು ಮನೆಯನ್ನು ನೀಟಾಗಿ ಸಂಭಾಳಿಸಿದರೆ ನಾನು ನಿನಗೆ ಇನ್ನೊಂದು ಅವಕಾಶ ಕೊಡುವುದರ ಬಗ್ಗೆ ಯೋಚಿಸುತ್ತೇನೆ. ಇಲ್ಲದಿದ್ರೆ ಈ ಮನೆಯಿಂದ ನಿನಗೆ ಒಂದೇ ಒಂದು ರೂಪಾಯಿ ಕೂಡ ಸಿಗೋದಿಲ್ಲ. ನಾನು ನಿನ್ನನ್ನು ಮತ್ತು ನಿನ್ನ ಮಗಳನ್ನು ಬೀದಿಯಲ್ಲಿ ಬಿಸಾಕ್ಬಿಡ್ತೀನಿ. ಅವನ ಧ್ವನಿಯಲ್ಲಿ ಅದೇ ಹಳೆಯ ಅಹಂ ಮತ್ತು ಆದೇಶವಿತ್ತು. ಅವನಿಗೆ ಈಗಲೂ ಅನ್ನಿಸ್ತಾ ಇತ್ತು, ನಾನು ಅದೇ ಹಳೆಯ ಅಮಾಯಕ ಪ್ರಿಯ. ಅವನ ಈ ರೀತಿ ಬೆದರಿಕೆಗೆ ನಾನು ಹೆದರಿಕೊಂಡು ಬಿಟ್ಟಿದ್ದೀನಿ ಅಂತ. ಆದರೆ ಅವನು ತಪ್ಪಾಗಿ ಅರ್ಥ ಮಾಡಿಕೊಂಡಿದ್ದ. ಎಲ್ಲವನ್ನು ತಾಳ್ಮೆಯಿಂದ ಸಹಿಸಿಕೊಂಡು ಹೋಗುತ್ತಿದ್ದ ಪ್ರಿಯ ಆ ದಿನ ಎಲ್ಲರ ಮುಂದೆ ನಡೆದ ಅವಮಾನದಲ್ಲೇ ಅಲ್ಲೇ ಸತ್ತು ಹೋಗಿದ್ದಳು. ನಾನು ಕೇವಲ ಅವನ ಮಾತುಗಳನ್ನು ಮಾತ್ರ ಕೇಳಿಸ್ಕೊಳ್ತಾ ಇದ್ದೆ. ಅವನೊಳಗಿನ ಎಲ್ಲ ಕೋಪ ಹೊರಗೆ ಬಂದು ಬಿಡ್ಲಿ ಅಂತ ನಾನು ಸುಮ್ಮನೆ ಶಾಂತವಾಗಿದ್ದೆ. ಅವರು ತಮ್ಮ ಕೋಪವನ್ನು ತೀರಿಸಿಕೊಂಡ ನಂತರ ಸ್ವಲ್ಪ ಸಮಯ ಜೋರಾಗಿ ಉಸಿರಾಡ್ತಾ ಇದ್ರು. ಆಗ ನಾನು ತುಂಬಾ ಶಾಂತವಾಗಿ ನಿಧಾನವಾಗಿ ಹೇಳಿದೆ, ನಿಮ್ಮ ಮಾತುಗಳೆಲ್ಲ ಮುಗಿಯಿತಾ? ಎಲ್ಲವೂ ಮುಗಿದಿದ್ರೆ ಒಂದು ಬಾರಿ ನಿಮ್ಮ ಇಮೇಲ್ ಅನ್ನು ಚೆಕ್ ಮಾಡಿಕೊಳ್ಳಿ. ನಾನು ನಿಮಗೆ ವಿಚ್ಛೇದನದ ಪೇಪರ್ಗಳನ್ನು ಕಳುಹಿಸಿಕೊಟ್ಟಿದ್ದೇನೆ. ಅದರ ಮೇಲೆ ಸೈನ್ ಮಾಡಿ ನಾನು ಕಳುಹಿಸಿಕೊಟ್ಟಿರುವ ಅಡ್ರೆಸ್ಗೆ ಸೆಂಡ್ ಮಾಡಿಬಿಡಿ. ಈ ಎಲ್ಲ ನಾಟಕಗಳನ್ನು ಇಲ್ಲಿಗೆ ನಿಲ್ಲಿಸಿಬಿಡಿ ಅಂತ ಹೇಳಿದೆ. ಸ್ವಲ್ಪ ಸಮಯ ರಮೇಶ್ ಏನು ಮಾತನಾಡಲಿಲ್ಲ. ನಂತರ ಅವನು ಜೋರಾಗಿ ನಗುತ್ತಾ, ಏನು ಡೈವರ್ಸಾ? ನಿನಗೆ ಏನನ್ನಿಸ್ತಾ ಇದೆ? ಇದೆಲ್ಲ ಅಷ್ಟೊಂದು ಸುಲಭ ಅಂತಾನಾ? ಈ ಮನೆಯನ್ನು ನೀನಾಗಿ ನೀನೇ ಬಿಟ್ಟು ಹೋಗಿದ್ದೀಯಾ. ಆದ್ದರಿಂದ ನಿನ್ನ ಮಗಳನ್ನು ಕೂಡ ನೀನೇ ನೋಡಿಕೊಳ್ಳಬೇಕು. ಈ ಮನೆ ನನ್ನ ತಂದೆ ತಾಯಿ ಅವರದ್ದು. ಈ ಮನೆಯಿಂದ ನಿನಗೆ ಒಂದೇ ಒಂದು ಇಟ್ಟಿಗೆ ಕೂಡ ಸಿಗೋದಿಲ್ಲ. ಎಲ್ಲ ದುಡ್ಡು ನನ್ನ ಬಳಿ ಇದೆ. ನಿನ್ನಂತಹ ಬಿಕಾರಿ ಹೆಂಗಸಿಗೆ ನಾನು ಒಂದೇ ಒಂದು ರೂಪಾಯಿಯನ್ನು ಸಹ ಕೊಡೋದಿಲ್ಲ. ಅಷ್ಟು ಮಾತ್ರವಲ್ಲ, ಸಿರಿ ಖರ್ಚಿಗೆ ಕೂಡ ನಾನು 1 ರೂಪಾಯಿ ಕೂಡ ಕೊಡೋದಿಲ್ಲ. ಕೋರ್ಟಿನಲ್ಲಿ ಭೇಟಿಯಾಗೋಣ. ಆಗ ನೋಡು ನ್ಯಾಯಾಲಯ ನಿನ್ನನ್ನು ಹೇಗೆ ಅಲ್ಲಿಂದ ಹೊರಗೆ ಹಾಕುತ್ತೋ ಅಂತ. ಅವನ ಮಾತು ಕೇಳಿ ನನಗೆ ಜೋರಾಗಿ ನಗುತ್ತಾ ನಾನು ಲ್ಯಾಪ್ಟಾಪ್ ಅನ್ನು ಓಪನ್ ಮಾಡಿ ಒಂದು ಫೈಲ್ ಅನ್ನು ಓಪನ್ ಮಾಡಿದೆ. ರಮೇಶ್, ನಿನಗೆ ಏನನ್ನಿಸುತ್ತೆ? ಆ ಮನೆಯಲ್ಲಿ 5 ವರ್ಷಗಳ ಕಾಲ ನಾನು ಕೇವಲ ಒಬ್ಬ ಕೆಲಸದವಳಾಗಿ ಮಾತ್ರ ಇದ್ದೆ ಅಂತ ಅಂದುಕೊಂಡ್ರ? ನಾನು ಈಗ ನಿಮಗೆ ಒಂದು ಇಮೇಲ್ ಅನ್ನು ಕಳುಹಿಸುತ್ತಿದ್ದೇನೆ. ನೀವು ಅದನ್ನು ತಕ್ಷಣ ಓಪನ್ ಮಾಡಿ. ಬ್ಯಾಂಕಿನ ಎಲ್ಲ ಸ್ಟೇಟ್ಮೆಂಟ್ ಅನ್ನು ನೀಟಾಗಿ ಗಮನವಿಟ್ಟು ನೋಡಿ. ತುಂಬಾ ಸಮಯದಿಂದ ನೀನು ಯಾವಾಗಲೂ ನಿನ್ನ ಬಿಸ್ನೆಸ್ ನಲ್ಲಿ ನಷ್ಟವಾಗ್ತಾ ಇದೆ ಅಂತ ಮನೆಯ ಖರ್ಚುಗಳಿಗೆ ತುಂಬಾ ಕಡಿಮೆ ದುಡ್ಡನ್ನು ಕೊಡ್ತಾ ಇದ್ದೆ. ಕೊನೆಗೆ ನಮ್ಮ ಮಗಳ ಹಾಲಿಗೆ ಕೂಡ ನಾನು ನನ್ನ ದುಡ್ಡನ್ನೇ ಬಳಸಿಕೊಳ್ಳಬೇಕಾಯ್ತು. ಆದರೆ ಸತ್ಯ ಏನು ಗೊತ್ತಾ? ನಮ್ಮ ಜಾಯಿಂಟ್ ಅಕೌಂಟ್ನಿಂದ ನೀನು ಸೈಲೆಂಟ್ ಆಗಿ ದುಡ್ಡನ್ನು ತೆಗೆದುಕೊಳ್ತಾ ಇದ್ದೆ. ನಿನ್ನ ಪ್ರೀತಿಯ ತಂಗಿಯ ಜೂಜಿನ ಸಾಲವನ್ನು ತೀರಿಸಲು ಲಕ್ಷಾಂತರ ರೂಪಾಯಿಯನ್ನು ಕೊಟ್ಟಿದ್ಯಾ. ಅಷ್ಟು ಮಾತ್ರವಲ್ಲ, ನೀನು ಲಕ್ಷಾಂತರ ರೂಪಾಯಿಯನ್ನು ಖರ್ಚು ಮಾಡಿ ನಿನ್ನ ಅಮ್ಮನಿಗೆ ಪಾಲಿಸಿಗಳನ್ನು ಕೂಡ ಮಾಡಿಸಿದ್ದೀಯಾ. ಅದರಲ್ಲಿ ನಾಮಿನಿ ನೀನು ಮತ್ತು ಶ್ಯಾಮಲಾ. ಈ ಎಲ್ಲ ಟ್ರಾನ್ಸಾಕ್ಷನ್ಗಳು, ಬ್ಯಾಂಕಿನ ಸ್ಟೇಟ್ಮೆಂಟ್ಗಳು ಮತ್ತು ಸಾಲಗಾರರ ಜೊತೆ ನೀನು ಮಾಡಿದ ಎಲ್ಲ ಮೆಸೇಜ್ಗಳು ನನ್ನ ಬಳಿ ಇವೆ. ಈಗ ಹೇಳು, ಕೋರ್ಟಿನಲ್ಲಿ ಇವೆಲ್ಲವನ್ನು ಹೇಗೆ ಮುಚ್ಚಿಡ್ತೀಯಾ? ನಾನು ಈ ಮಾತು ಹೇಳಿದ ತಕ್ಷಣ ರಮೇಶ್ನ ಧ್ವನಿ ನಡುಗಲು ಶುರುವಾಯಿತು. ಅವನ ಎಲ್ಲ ಅಹಂಕಾರ ಒಂದೇ ಕ್ಷಣದಲ್ಲಿ ಮಾಯವಾಗಿ ಬಿಟ್ಟಿತ್ತು. ಅವನು ಈಗ ನಡುಗುವ ಧ್ವನಿಯಲ್ಲಿ, ನಿನಗೆ ಇಷ್ಟೊಂದು ಧೈರ್ಯ ಎಲ್ಲಿಂದ ಬಂತು? ನೀನು ನನ್ನ ಮೇಲೆ ಕಣ್ಣಿಡಲು ಇಷ್ಟಕ್ಕೂ ನಿನಗೆ ಇದೆಲ್ಲ ಎಲ್ಲಿಂದ ಹೇಗೆ ಸಿಕ್ತು ಅಂತ ಕೇಳ್ತಾ ಇದ್ದ. ನಾನು ಅವನ ಮೂರ್ಖತನದ ಈ ಪ್ರಶ್ನೆಗೆ ಯಾವುದೇ ಉತ್ತರವನ್ನು ಕೊಡಲಿಲ್ಲ. ನಾನು ನೇರವಾಗಿ ನನ್ನ ಮಾತುಗಳನ್ನು ಹೇಳಿದೆ. ನಮ್ಮ ಜಾಯಿಂಟ್ ಅಕೌಂಟ್ನಲ್ಲಿ 80 ಲಕ್ಷ ರೂಪಾಯಿ ಇತ್ತು. ಕಾನೂನಿನ ಪ್ರಕಾರ ಅದರಲ್ಲಿ ಅರ್ಧ ಭಾಗ ನಂದು. ಅಷ್ಟು ಮಾತ್ರವಲ್ಲ, ಸಿರಿ 18 ವರ್ಷದವಳಾಗುವವರೆಗೂ ಪ್ರತಿ ತಿಂಗಳು ನೀನು 40,000 ರೂಪಾಯಿಯನ್ನು ಅವಳ ಖರ್ಚಿಗೆ ಕೊಡಲೇಬೇಕು. ಸೈಲೆಂಟ್ ಆಗಿ ಪೇಪರ್ ಮೇಲೆ ಸೈನ್ ಮಾಡಿ ದುಡ್ಡನ್ನು ಟ್ರಾನ್ಸ್ಫರ್ ಮಾಡಿದರೆ ನಾನು ಸೈಲೆಂಟ್ ಆಗಿರ್ತೀನಿ. ಅದನ್ನು ಬಿಟ್ಟು ನೀನೇನಾದರೂ ಬುದ್ಧಿವಂತಿಕೆ ತೋರಿಸಲು ಪ್ರಯತ್ನ ಮಾಡಿದ್ರೆ ಇದೇ ಫೈಲನ್ನು ಕೋರ್ಟಿಗೆ ಮಾತ್ರವಲ್ಲ, ನಿನ್ನ ಕಂಪನಿಯ ಡೈರೆಕ್ಟರ್ಗೆ ಸಹ ಕಳುಹಿಸಿಕೊಡುತ್ತೇನೆ. ನಿನ್ನ ಅಸಿಸ್ಟೆಂಟ್ ಮ್ಯಾನೇಜರ್ನ ಕೆಲಸ ಮತ್ತು ನಿನ್ನ ಕುಟುಂಬದ ಗೌರವ ಎರಡೂ ಒಂದೇ ಕ್ಷಣದಲ್ಲಿ ಹಾಳಾಗಿ ಬಿಡುತ್ತೆ ಅಂತ ಹೇಳಿದೆ. ಈಗ ಫೋನಿನಲ್ಲಿ ಮತ್ತೆ ಮೌನ ಆವರಿಸಿಬಿಟ್ಟಿತ್ತು. ಅವರಿಗೆ ಚೆನ್ನಾಗಿ ಅರ್ಥವಾಗಿ ಬಿಟ್ಟಿತ್ತು. ಒಂದು ವೇಳೆ ಈ ವಿಷಯ ಏನಾದರೂ ಹೊರಗಡೆ ಬಂದ್ರೆ ಕೆಲಸ ಮಾತ್ರವಲ್ಲ, ಅವನ ಪೂರ್ತಿ ಗೌರವ ಕೂಡ ಹಾಳಾಗುತ್ತೆ ಅಂತ. ನಾನು ಕೊನೆಯ ಬಾರಿ ಹೇಳಿದೆ, ನಿನ್ನ ಬಳಿ ನಾಳೆ ಬೆಳಗ್ಗಿನವರೆಗೂ ಸಮಯವಿದೆ. ದುಡ್ಡು ನನ್ನ ಹೊಸ ಅಕೌಂಟ್ಗೆ ಬಂದು ಬಿಡಬೇಕು. ಡೈವರ್ಸ್ ಪೇಪರ್ಸ್ ಅನ್ನು ನೀನು ಕೊರಿಯರ್ನಲ್ಲೇ ಕಳುಹಿಸಿಕೊಡು. ನೀನು ನನ್ನ ತಾಳ್ಮೆಯನ್ನು ಪರೀಕ್ಷೆ ಮಾಡಬೇಡ ಅಂತ ಹೇಳುತ್ತಾ ಫೋನನ್ನು ಕಟ್ ಮಾಡಿಬಿಟ್ಟಿದ್ದೆ.
ನನ್ನ ಮನಸ್ಸಿನಲ್ಲಿ ಎಷ್ಟೋ ಒಂದು ಸಂತೋಷ ಮತ್ತು ನನ್ನ ಮುಖದ ಮೇಲೆ ಒಂದು ಹೊಳಪು ಬಂದು ಬಿಟ್ಟಿತ್ತು. ನಾನು ನನ್ನ ಆಟವನ್ನು ಆಡಿಬಿಟ್ಟಿದ್ದೆ. ನನಗೆ ಪೂರ್ತಿ ನಂಬಿಕೆ ಇತ್ತು, ಆ ಹೆದರು ಪುಕ್ಲ ಖಂಡಿತ ಸೋಲನ್ನು ಒಪ್ಪಿಕೊಳ್ತಾನೆ ಅಂತ. ಈಗ ನನ್ನ ಮತ್ತು ನನ್ನ ಮಗಳ ಜೀವನ ನನ್ನ ಕೈಯಲ್ಲಿತ್ತು. ನಾನು ಅಂದುಕೊಂಡ ಹಾಗೆ ಎಲ್ಲವೂ ನಡೀತಾ ಇತ್ತು. ರಮೇಶ್ ನಂತಹ ವ್ಯಕ್ತಿ ಯಾವತ್ತೂ ತನ್ನ ಭವಿಷ್ಯವನ್ನು ಹಾಳಾಗಲು ಬಿಡೋದೇ ಇಲ್ಲ. ಮಾರನೆಯ ದಿನ 8 ಗಂಟೆಗೆ ನನ್ನ ಫೋನಿಗೆ ಬ್ಯಾಂಕಿನಿಂದ ಒಂದು ಮೆಸೇಜ್ ಬಂದಿತ್ತು. ಸೇವಿಂಗ್ ಅಕೌಂಟಿನ ಅರ್ಧ ದುಡ್ಡು ನನ್ನ ಬ್ಯಾಂಕಿಗೆ ಟ್ರಾನ್ಸ್ಫರ್ ಮಾಡಲಾಗಿತ್ತು. ಕೆಲವು ವಾರಗಳ ನಂತರ ರಮೇಶ್ ಡೈವರ್ಸ್ ಪೇಪರ್ಸ್ ಅನ್ನು ವಕೀಲರ ಮುಖಾಂತರ ಕೋರ್ಟ್ಗೆ ಕೂಡ ಸಬ್ಮಿಟ್ ಮಾಡಿದ್ದ. ಅವನು ಸಿರಿಗಾಗಿ ಪ್ರತಿ ತಿಂಗಳು ಸ್ವಲ್ಪ ದುಡ್ಡನ್ನು ಕೊಡಲು ಕೂಡ ಒಪ್ಪಿಕೊಂಡಿದ್ದ. ಯಾವುದೇ ತೊಂದರೆ ಇಲ್ಲದೆ ಎಲ್ಲ ಪ್ರಕ್ರಿಯೆಗಳು ಪೂರ್ತಿಯಾಗಿದ್ದವು. ಸುಮಾರು 1 ತಿಂಗಳ ನಂತರ ಈ ಕಣ್ಣೀರು, ಈ ಅವಮಾನಗಳು ತುಂಬಿದ ನನ್ನ ಮದುವೆಯು ನ್ಯಾಯಾಲಯದ ತೀರ್ಪಿನೊಂದಿಗೆ ಶಾಶ್ವತವಾಗಿ ಕೊನೆಗೊಂಡಿತ್ತು. ವಿಚ್ಛೇದನದ ಪತ್ರಗಳು ನನ್ನ ಕೈಗೆ ಬಂದಾಗ ನನಗನ್ನಿಸ್ತಾ ಇತ್ತು, ಈ 5 ವರ್ಷಗಳಿಂದ ನನ್ನ ಹೃದಯದ ಮೇಲೆ ಇಟ್ಟಂತಹ ದೊಡ್ಡ ಕಲ್ಲು ಬಂಡೆ ಇಳಿದು ಹೋಗಿದೆ ಅಂತ. ಆ ದಿನಗಳು, ಆ ಹಸಿರು ಗಿಡಮರಗಳ ಮಧ್ಯೆ, ಪ್ರಕೃತಿಯ ಮಧ್ಯೆ ನಾನು ಮತ್ತು ನನ್ನ ಮಗಳು ಎಷ್ಟೋ ಸಂತೋಷವಾಗಿ ಉಸಿರಾಡುತ್ತಿದ್ದೆವು. ಒಂದು ದಿನ ನಾನು ಕವಿತಾ ಅವರನ್ನು ಭೇಟಿ ಮಾಡಿದೆ. ಅವರು ಸೈಕಾಲಜಿಸ್ಟ್ ಆಗಿದ್ರು. ಕೆಲವು ಬಾರಿಯ ಭೇಟಿಯ ನಂತರ ಅವರು ನನ್ನ ಒಳಗೆ ಅಡಗಿದ್ದ ನೋವನ್ನು ಗುರುತಿಸಿದ್ದರು. ನಾನು ಅವರಿಗೆ ನನ್ನ ಪೂರ್ತಿ ಕಥೆಯನ್ನು ವಿವರಿಸಿದೆ. ನನ್ನ ಅತ್ತೆ ಮನೆ, ಅವರ ನಡವಳಿಕೆ ಮತ್ತು ಅತ್ತೆಯ ಜನ್ಮದಿನದ ಕಥೆಯನ್ನು ಸಹ ಹೇಳಿದೆ. ಆ ದಿನ ಕವಿತಾ ಅವರು ನನ್ನನ್ನು ನಿರ್ಣಯಿಸಲಿಲ್ಲ. ಅವರು ಎಲ್ಲರನ್ನು ಕ್ಷಮಿಸಿಬಿಡು, ಮತ್ತೆ ಹೋಗಿ ಸೇರಿಕೋ ಅಂತ ಕೂಡ ಹೇಳಲಿಲ್ಲ. ಅವರು ನನ್ನ ಕೈಯನ್ನು ಕುಲುಕಿ ತುಂಬಾ ಪ್ರೀತಿಯಿಂದ ಹೇಳಿದ್ರು, ಪ್ರಿಯಾ, ನೀನು ತುಂಬಾ ಒಳ್ಳೆಯ ಕೆಲಸ ಮಾಡಿದೀಯಾ. ಕುರುಡು ಪ್ರೀತಿ ಯಾವತ್ತೂ ಯಾರನ್ನು ಸಂತೋಷವಾಗಿ ಇಟ್ಟುಕೊಳ್ಳುವುದಿಲ್ಲ. ಆದ್ದರಿಂದ ಕೇವಲ ಶೋಷಣೆ ಮಾತ್ರ ಹೆಚ್ಚಾಗುತ್ತದೆ. ನೀವು ಅಂತಹ ನರಕದಿಂದ ಹೊರಗೆ ಬಂದು ನಿಮ್ಮ ಮಗಳನ್ನು ಸಹ ಉಳಿಸಿಕೊಂಡಿದ್ದೀರಾ. ಈಗ ನಿನ್ನೊಳಗೆ ಇರುವ ಆ ಮಹಿಳೆಯನ್ನು ಕೂಡ ಹೊರಗೆ ತೆಗೆದುಕೊಂಡು ಬಾ. ಈ ಪ್ರಪಂಚ ತುಂಬಾ ದೊಡ್ಡದು. ನಿನ್ನಲ್ಲಿ ತುಂಬಾ ಬುದ್ಧಿವಂತಿಕೆ ಇದೆ, ಟ್ಯಾಲೆಂಟ್ ಇದೆ. ನೀನು ನಿನ್ನ ಕೈಯಾರೆ ನಿನಗಾಗಿ ಒಂದು ಸುಂದರವಾದ ಜೀವನವನ್ನು ಖಂಡಿತ ಕಟ್ಟಿಕೊಳ್ಳಬಲ್ಲೆ. ಆಕೆಯನ್ನು ಭೇಟಿ ಮಾಡಿದ ನಂತರ ನನ್ನ ಒಳಗೆ ಅಡಗಿದ್ದ ನಕಾರಾತ್ಮಕತೆ ಮತ್ತು ಕೀಳರಿಮೆ ಕೂಡ ಹೊರಟು ಹೋಗಿತ್ತು. ನಾನು ನನ್ನ ಮದುವೆಯಲ್ಲಿ ಸೋತಿರಲಿಲ್ಲ ಎಂದು ನನಗೆ ಅರ್ಥವಾಯಿತು. ಈಗ ನನ್ನ ಆತ್ಮವಿಶ್ವಾಸ ಮತ್ತು ನನ್ನ ಸಂತೋಷ ಎರಡೂ ವಾಪಸ್ ಬಂದು ಬಿಟ್ಟಿತ್ತು. ಆ ಸುಂದರವಾದ ಬೆಟ್ಟಗಳ ಮಧ್ಯೆ 1 ತಿಂಗಳು ಕಳೆದ ನಂತರ ನಾನು ನನ್ನ ಸಾಮಾನುಗಳನ್ನು ಪ್ಯಾಕ್ ಮಾಡಿಕೊಂಡೆ. ನನ್ನ ಅಕೌಂಟಿಗೆ ಬಂದ ದುಡ್ಡು ನಾವಿಬ್ಬರು ನೆಮ್ಮದಿಯಾಗಿ ಜೀವಿಸಲು ಸಾಕಾಗಿತ್ತು. ಆದರೆ ನಾನು ಯಾವಾಗಲೂ ಇದೇ ರೀತಿ ಸುಮ್ಮನೆ ಇದ್ದು ಜೀವನ ನಡೆಸಲು ತಯಾರಿರಲಿಲ್ಲ. ನನಗೆ ಈಗ ಒಂದು ಕೆಲಸ ಬೇಕಾಗಿತ್ತು. ನಾನು ಈಗ ಮತ್ತೆ ಅದೇ ನಗರಕ್ಕೆ ವಾಪಸ್ ಬಂದಿದ್ದೆ. ನಾನು ನನ್ನ ಮಗುವನ್ನು ಎತ್ತಿಕೊಂಡು ನನ್ನ ಸೂಟ್ ಕೇಸನ್ನು ಹಿಡಿದುಕೊಂಡು ಮತ್ತೆ ಹೊಸ ಆತ್ಮವಿಶ್ವಾಸದೊಂದಿಗೆ ಏರ್ಪೋರ್ಟಿನ ಕಡೆ ಬಂದೆ. ನಾನು ಏರ್ಪೋರ್ಟ್ನಿಂದ ಹೊರಗೆ ಬಂದ ತಕ್ಷಣ ನನ್ನ ಗೆಳತಿ ಸಿಂಧು ನನಗಾಗಿ ಅಲ್ಲೇ ಕಾಯ್ತಾ ಇದ್ಲು. ನಾವು ಇಬ್ಬರು ಕಾಲೇಜಿನಲ್ಲಿ ಓದಬೇಕಾದ್ರೇನೆ ತುಂಬಾ ಒಳ್ಳೆಯ ಗೆಳೆಯರಾಗಿದ್ದೆವು. ರಮೇಶ್ ಜೊತೆ ನಾನು ಮದುವೆಯಾಗುವುದನ್ನು ಅವಳು ಯಾವತ್ತೂ ಬೆಂಬಲಿಸೇ ಇರಲಿಲ್ಲ. ಅವಳು ತುಂಬಾ ಬಲಿಷ್ಠ ಮತ್ತು ಸ್ವಾತಂತ್ರ್ಯ ಹುಡುಗಿ. ಸಿಂಧು ಜೊತೆ ಅವಳ ಬಾಯ್ ಫ್ರೆಂಡ್ ಕೂಡ ಇದ್ದ. ನಾನು ವಾಪಸ್ ಬರುತ್ತಿದ್ದೇನೆ ಎಂದು ಅವರಿಗೆ ಗೊತ್ತಾದಾಗ ಅವರಿಬ್ಬರು ನನ್ನನ್ನು ಕರೆದುಕೊಂಡು ಹೋಗಲು ಬಂದಿದ್ರು. ಸಿಂಧು ನನ್ನನ್ನು ನೋಡಿದ ತಕ್ಷಣ, ಪ್ರಿಯಾ, ನೀನು ಇದು ಯಾವ ರೀತಿ ಆಗ್ಬಿಟ್ಟಿದ್ಯಾ? ಇಷ್ಟೊಂದು ಸಣ್ಣಗೆ. ಹೋದ್ರೆ ಹೋಗ್ಲಿ ಬಿಡು, ಪರವಾಗಿಲ್ಲ. ಇನ್ನು ಮುಂದೆ ನೀನು ನನ್ನ ಜೊತೆನೇ ಇರಬೇಕು. ಯಾರನ್ನು ನೋಡಿ ಹೆದರಿಕೊಳ್ಳುವ ಅವಶ್ಯಕತೆ ಇಲ್ಲ. ನಾವಿಬ್ಬರು ನಿಮ್ಮಿಬ್ಬರನ್ನು ತುಂಬಾ ಚೆನ್ನಾಗಿ ನೋಡಿಕೊಳ್ಳುತ್ತೇವೆ ಅಂತ ಹೇಳಿದಳು. ಸಂತೋಷ್ ಮುಗುಳ್ನಗುತ್ತಾ ಮುಂದೆ ಬಂದು ನನ್ನ ಸೂಟ್ ಕೇಸನ್ನು ತೆಗೆದುಕೊಂಡು, ಪ್ರಿಯಾ, ನಮ್ಮ ಮನೆ ಚಿಕ್ಕದಾಗಿರಬಹುದು, ಆದರೆ ನಿನಗಾಗಿ ನಮ್ಮ ಮನೆಯಲ್ಲಿ ಯಾವಾಗಲೂ ಜಾಗ ಇರುತ್ತೆ. ನೀನು ಪೂರ್ತಿಯಾಗಿ ಸೆಟಲ್ ಆಗುವವರೆಗೂ ನೀನು ನಮ್ಮ ಮನೆಯಲ್ಲಿ ಆರಾಮವಾಗಿರು ಅಂತ ಹೇಳಿದ್ರು. ನಾನು ನನ್ನ ಇಬ್ಬರು ಗೆಳೆಯರಿಗೆ ಮನಸ್ಫೂರ್ತಿಯಾಗಿ ಧನ್ಯವಾದಗಳನ್ನು ಅರ್ಪಿಸಿದೆ. ನಾವು ಈಗ ಅವರ ಮನೆಗೆ ಬಂದು ತಲುಪಿದೆವು. ಸಿಂಧು ನನಗಾಗಿ ಒಂದು ರೂಮನ್ನು ಮೊದಲೇ ರೆಡಿ ಮಾಡಿ ಇಟ್ಟಿದ್ಲು. ಸಿರಿಗಾಗಿ ಎಷ್ಟೊಂದು ಆಟದ ಸಾಮಾನುಗಳು, ಅವಶ್ಯಕತೆ ಇರುವ ಎಲ್ಲ ಸಾಮಾನುಗಳನ್ನು ಅಲ್ಲಿ ಮೊದಲೇ ರೆಡಿ ಮಾಡಿ ಇಡಲಾಗಿತ್ತು. ಸಿಂಧು ಮತ್ತು ಸಂತೋಷ್ನ ಪ್ರೀತಿಯನ್ನು ನೋಡಿ ನನಗೆ ಮೊಟ್ಟ ಮೊದಲ ಬಾರಿ ಅನ್ನಿಸ್ತಾ ಇತ್ತು, ನಾನು ಈ ನಗರದಲ್ಲಿ ಈಗ ಒಂಟಿಯಾಗಿ ಇಲ್ಲ ಅಂತ. ಮತ್ತೊಮ್ಮೆ ನಾನು ನನ್ನ ಜೀವನವನ್ನು ಶುರು ಮಾಡಲು ನನಗೆ ಇವರು ತಾಕತ್ತನ್ನು ಕೊಡುತ್ತಿದ್ದರು. ಈಗ ನಾನು ಒಬ್ಬ ಒಂಟಿ ತಾಯಿ. ಮೊದಲು ತುಂಬಾ ಕಷ್ಟವಾಗ್ತಾ ಇತ್ತು. ಸಿರಿ ತುಂಬಾ ತುಂಟಿ. ಅವಳು ಈಗ ನಡೆಯುವುದನ್ನು ಸಹ ಕಲಿಯುತ್ತಿದ್ದಳು. ಯಾವಾಗಲೂ ನನ್ನನ್ನೇ ಅಂಟಿಕೊಂಡು ಇರುತ್ತಿದ್ದಳು. ನಾನು ಪ್ರತಿದಿನ ಬೆಳಿಗ್ಗೆ ಬೇಗ ಎದ್ದು ಮಗುವಿಗೆ ಊಟವನ್ನು ತಯಾರು ಮಾಡಿ ಸಿಂಧು ಸಹಾಯದಿಂದ ಮನೆಯನ್ನೆಲ್ಲ ಕ್ಲೀನ್ ಮಾಡ್ತಾ ಇದ್ದೆ. ಸಿರಿ ಆಟವಾಡಬೇಕಾದ್ರೆ ಅಥವಾ ಮಲಗಿರ್ಬೇಕಾದ್ರೆ ನಾನು ನನ್ನ ಲ್ಯಾಪ್ಟಾಪ್ ಅನ್ನು ಓಪನ್ ಮಾಡಿ ಕೆಲಸವನ್ನು ಹುಡುಕಾಡ್ತಾ ಇದ್ದೆ. ಮದುವೆಗೆ ಮೊದಲು ನಾನು ಆನ್ಲೈನ್ ಮ್ಯಾಗಝಿನ್ನಲ್ಲಿ ಎಡಿಟರ್ ಆಗಿ ಕೆಲಸ ಮಾಡ್ತಾ ಇದ್ದೆ. ಮಾರನೆಯ ದಿನ
ನನಗೆ ಒಂದು ಬ್ಯೂಟಿ ಪ್ರಾಡಕ್ಟ್ ಬ್ರ್ಯಾಂಡ್ಗಾಗಿ ಜಾಹೀರಾತು ಸಂಭಾಷಣೆ ಬರೆಯುವ ಕೆಲಸ ಸಿಕ್ಕಿತ್ತು. ಆ ರಾತ್ರಿ ಸಿರಿ ಮಲಗಿದಾಗ ನಾನು ನನ್ನ ಲ್ಯಾಪ್ಟಾಪ್ ಅನ್ನು ಓಪನ್ ಮಾಡಿ ನನ್ನ ಕೆಲಸ ಮಾಡ್ತಾ ಇದ್ದೆ. ಆಗ ಶಬ್ದಗಳು ತಾನಾಗಿಯೇ ಹೊರಗೆ ಬರ್ತಾ ಇದ್ವು. ನನ್ನ ಜೀವನದ ಹಲವಾರು ಏರಿಳಿತಗಳ ನಂತರ ನಾನು ಕಲಿತ ಗ್ರಾಹಕರ ಚಿಂತನೆಯ ತಿಳುವಳಿಕೆಯನ್ನು ಅವು ಪ್ರತಿಬಿಂಬಿಸುತ್ತಿದ್ದವು. ಮರುದಿನ ಬೆಳಿಗ್ಗೆ ನಾನು ನನ್ನ ಡೈಲಾಗ್ ಅನ್ನು ಕಳುಹಿಸಿಕೊಟ್ಟೆ. ಕೇವಲ 2 ಗಂಟೆಯಲ್ಲಿ ಅವಳ ರಿಪ್ಲೈ ಕೂಡ ಬಂದಿತ್ತು. ಅವರು ನನ್ನನ್ನು ತುಂಬಾ ಹೊಗಳ್ತಾ ಇದ್ರು. ಅವರು ಹೇಳುತ್ತಿದ್ದರು, ನಾವು ಅಂದುಕೊಂಡಂತೆ ನಿಮ್ಮ ಕೆಲಸ ತುಂಬಾ ಸುಂದರವಾಗಿ ಮೂಡಿ ಬಂದಿದೆ ಎಂದು. ಅವರ ತಕ್ಷಣ ಪೇಮೆಂಟ್ ಅನ್ನು ಸಹ ಕಳುಹಿಸಿಕೊಟ್ಟರು. ಮೊದಲನೆಯ ಪೇಮೆಂಟ್ 5,000. ಇದು ತುಂಬಾ ದೊಡ್ಡ ಸಂಪಾದನೆ ಅಲ್ಲದಿರಬಹುದು, ಆದರೆ ಇದು ನನ್ನ ಮೊಟ್ಟ ಮೊದಲ ಸಂಬಳವಾಗಿತ್ತು. ನಾನು ಅದೇ ದಿನವೇ ನನಗೆ ನಂಬಿಕೆ ಬಂದುಬಿಟ್ಟಿತ್ತು. ನನ್ನ ಕೌಶಲ್ಯಗಳು ಇನ್ನು ನನ್ನ ಜೊತೆ ಇವೆ. ನಾನು ನನ್ನ ಮಗಳಿಗೆ ಒಂದು ಗೌರವವಾದ ಜೀವನವನ್ನು ಖಂಡಿತ ಕೊಡಿಸುತ್ತೇನೆ ಅಂತ. ಆದರೆ ನನ್ನ ಜೀವನದಲ್ಲಿ ನೆಮ್ಮದಿ ತುಂಬಾ ಸಮಯ ಇರಲಿಲ್ಲ. ಸಾವಿತ್ರಿ ಅವರಿಗೆ ಯಾರ ಮುಖಾಂತರವೋ ಗೊತ್ತಾಗ್ಬಿಟ್ಟಿತ್ತು ನಾನು ಮತ್ತೆ ಇದೇ ಊರಿನಲ್ಲಿ ವಾಪಸ್ ಬಂದುಬಿಟ್ಟಿದ್ದೀನಿ ಅಂತ. ಅವರ ದುಡ್ಡು ಕೈಯಿಂದ ಜಾರಿದ ಕೋಪ ಅವರ ಒಳಗೆ ಇನ್ನೂ ಇತ್ತು. ಆದ್ದರಿಂದ ಅವರು ನೇರವಾಗಿ ನನ್ನ ತವರಿಗೆ ಹೋಗಿ ಗಲಾಟೆ ಮಾಡಲು ನಿರ್ಣಯ ಮಾಡಿಕೊಂಡಿದ್ರು. ನನ್ನ ಅಪ್ಪ ಅಮ್ಮ ಇಬ್ಬರು ಒಂದು ಸಾಧಾರಣವಾದ ಸ್ಕೂಲ್ ಟೀಚರ್ಗಳು. ಅಲ್ಲಿ ಅವರಿಗೆ ತುಂಬಾ ಗೌರವವಿತ್ತು. ನಾನು ಯಾವತ್ತೂ ಅವರಿಗೆ ನನ್ನ ದುಃಖಗಳ ಬಗ್ಗೆ, ನನ್ನ ಕಷ್ಟಗಳ ಬಗ್ಗೆ ಏನನ್ನೂ ಹೇಳಿರ್ಲಿಲ್ಲ. ಯಾಕೆಂದ್ರೆ ಅವರು ನನಗಾಗಿ ಚಿಂತೆ ಮಾಡಬಾರದು ಅಂತ ನಾನು ಅಂದುಕೊಂಡಿದ್ದೆ. ಆದ್ದರಿಂದ ಸಾವಿತ್ರಿ ಅವರು ಅಚಾನಕ್ ಆಗಿ ಅಲ್ಲಿಗೆ ಹೋಗಿದ್ದು ಅವರಿಗೆ ಬಿರುಗಾಳಿ ಬಂದಂತೆ ಆಗಿಬಿಟ್ಟಿತ್ತು. ಒಂದು ದಿನ ಸಾವಿತ್ರಿ ಅವರು ತಮ್ಮ ಮಗಳನ್ನು ಕರೆದುಕೊಂಡು ನೇರವಾಗಿ ನನ್ನ ತವರು ಮನೆಗೆ ಹೋಗಿದ್ರು. ಅವರು ಮನೆಯೊಳಗೆ ಹೋದ ತಕ್ಷಣ ಜೋರಾಗಿ ಕಿರುಚಾಡ್ತಾ ಇದ್ರು. ಏಯ್ ರಾಮಚಂದ್ರ, ಹೊರಗೆ ಬಾರೋ, ತಕ್ಷಣ ಹೊರಗೆ ಬಾ. ನೋಡಿ, ನಿಮ್ಮ ಮಗಳು ಏನೇನು ನಾಟಕ ಮಾಡ್ತಿದ್ದಾಳೆ ಅಂತ. ಅವಳು ನನ್ನ ಜನ್ಮದಿನದ ಪಾರ್ಟಿಯನ್ನು ಹಾಳು ಮಾಡಿಬಿಟ್ಲು. ಎಲ್ಲ ಸಂಬಂಧಿಕರ ಮುಂದೆ ನಮಗೆ ತುಂಬಾ ಅವಮಾನ ಮಾಡಿಬಿಟ್ಲು. ಅಷ್ಟು ಮಾತ್ರವಲ್ಲ, ನನ್ನ ಮನೆಯಿಂದ ದುಡ್ಡನ್ನು ಕಳ್ಳತನ ಮಾಡಿ ಬೇರೆ ಯಾರೋ ಗಂಡಸಿನ ಜೊತೆ ಓಡಿ ಹೋಗಿದ್ದಾಳೆ. ಇದೇನಾ ನೀವು ನಿಮ್ಮ ಮಗಳಿಗೆ ಕೊಟ್ಟಂತಹ ಸಂಸ್ಕಾರ? ನೀವು ಇದೇನಾ ನಿಮ್ಮ ಮಗಳಿಗೆ ಹೇಳಿಕೊಟ್ಟಿರೋದು? ಅವಳನ್ನು ತಕ್ಷಣ ಹೊರಗೆ ಕರೆಯಿರಿ. ಅವಳಿಗೆ ಹೇಳಿ, ನನ್ನ ಮಗನ 80 ಲಕ್ಷ ವಾಪಸ್ ಕೊಡಲು ನೀವೇನಾದರೂ ನಮ್ಮ ದುಡ್ಡು ವಾಪಸ್ ಕೊಡ್ಲಿಲ್ಲ ಅಂದ್ರೆ ನಾನು ಇಲ್ಲೇ ನಿಂತುಕೊಂಡು ಇಡೀ ಊರಿಗೆ ನಿಮ್ಮ ಬಗ್ಗೆ ಹೇಳಿಬಿಡ್ತೀನಿ. ನೀವಿಬ್ಬರು ಟೀಚರ್ಗಳ ಅಲ್ವೇ ಅಲ್ಲ, ನೀವೆಲ್ಲ ಎಷ್ಟೊಂದು ದೊಡ್ಡ ನೀಚ ಮನುಷ್ಯರು ಅಂತ. ಅಪ್ಪ ಇದೆಲ್ಲವನ್ನು ಕೇಳಿ ಶಾಕ್ ಆಗಿ ಬಿಟ್ಟಿದ್ರು. ಅಪ್ಪ ಕೋಪದಿಂದ ಹೇಳ್ತಾ ಇದ್ರು, ನೀವು ಮೊದಲು ಸ್ವಲ್ಪ ಗೌರವದಿಂದ ಮಾತನಾಡಿ. ನನ್ನ ಮಗಳು ತುಂಬಾ ಒಳ್ಳೆಯವಳು. ಅವಳು ಆ ರೀತಿ ಯಾವತ್ತೂ ಮಾಡಲು ಸಾಧ್ಯವೇ ಇಲ್ಲ. ನೀವು ಅವಳ ಮೇಲೆ ಸುಳ್ಳು ಆರೋಪ ಹೊರಿಸಬೇಡಿ ಅಂತ. ಅಪ್ಪನ ಮಾತು ಕೇಳಿ ಸಾವಿತ್ರಿ ಅವರು ಇನ್ನೂ ಜೋರಾಗಿ ಕೂಗಾಡಲು ಶುರು ಮಾಡಿದ್ರು. ಏನೋ, ನಾವು ಸುಳ್ಳು ಆರೋಪ ಮಾಡ್ತಾ ಇದೀವ? ನಿನ್ನ ಮಗಳು ಮೋಸ ಮಾಡಿ ನನ್ನ ಮಗನಿಂದ ದುಡ್ಡನ್ನು ಲಪಟಾಯಿಸಿದ್ದಾಳೆ. ಅವಳು ಯಾವನ್ ಜೊತೆನೋ ಓಡಿ ಹೋಗಿಬಿಟ್ಟಿದ್ದಾಳೆ. ತಂದೆ ತಾಯಿಯ ರೀತಿನೇ ಮಕ್ಕಳು ಕೂಡ ಮೋಸಗಾರರು. ಈ ಎಲ್ಲಾ ನಾಟಕದಲ್ಲಿ ನೀವಿಬ್ಬರು ಖಂಡಿತ ಅವಳ ಜೊತೆಯಲ್ಲಿ ಇದ್ದೇ ಇರ್ತೀರಾ. ನಿಮ್ಮ ಪೂರ್ತಿ ಪರಿವಾರನೇ ಇದೇ ರೀತಿ ಎಲ್ಲರಿಗೂ ಮೋಸ ಮಾಡಿಕೊಂಡು ಅವರ ದುಡ್ಡನ್ನು ಲಪಟಾಯಿಸ್ತಾ ಇರ್ತೀರಾ. ಆಕೆಯ ಪ್ರತಿಯೊಂದು ಮಾತುಗಳು ಅಪ್ಪನ ಸ್ವಾಭಿಮಾನಕ್ಕೆ ಧಕ್ಕೆ ತರುತ್ತಿದ್ದವು. ಅಪ್ಪನಿಗೆ ಮೊದಲೇ ಹೈ ಬಿಪಿ ಮತ್ತು ಹೃದಯದ ತೊಂದರೆ ಇತ್ತು. ತಮ್ಮ ಮಗಳು ಮತ್ತು ತಮ್ಮ ಪರಿವಾರದ ಬಗ್ಗೆ ಇಷ್ಟೊಂದು ಕೆಟ್ಟ ನೀಚ ಮಾತುಗಳನ್ನು ಕೇಳಿ ಅವರಿಗೆ ತುಂಬಾ ಹೆಚ್ಚಾಗಿ ಕೋಪ ಬಂದುಬಿಟ್ಟಿತ್ತು. ಅವರು ಗೇಟಿನ ಕಡೆ ತೋರಿಸುತ್ತಾ, ನನ್ನ ಮನೆಯಿಂದ ತಕ್ಷಣ ಹೊರಗಡೆ ಹೋಗಿ ಅಂತ ಹೇಳ್ಬೇಕಾದ್ರೇನೆ ಅವರು ತಮ್ಮ ಎದೆಯ ಮೇಲೆ ಕೈಯನ್ನು ಹಿಡಿದುಕೊಂಡು ಅಲ್ಲೇ ನೆಲದ ಮೇಲೆ ಕುಸಿದು ಬಿದ್ದು ಬಿಟ್ಟಿದ್ರು. ಅಮ್ಮ ಅಪ್ಪನನ್ನು ಹಿಡಿದುಕೊಂಡು ಜೋರಾಗಿ ಅಳಲು ಶುರು ಮಾಡಿದ್ರು. ಸಾವಿತ್ರಿ ಮತ್ತು ಅವರ ಮಗಳು ನಮ್ಮಿಂದ ಇದೆಲ್ಲ ಏನು ನಡೆಯಿತು ಅಂತ ಗಾಬರಿ ಪಟ್ಟುಕೊಂಡು ಅಲ್ಲಿಂದ ಓಡಿ ಹೋಗಿದ್ರು. ಆಗಲೇ ನನ್ನ ಫೋನ್ ರಿಂಗ್ ಆಗಿತ್ತು. ಸ್ಕ್ರೀನ್ ಮೇಲೆ ಅಮ್ಮನ ಹೆಸರನ್ನು ನೋಡಿ ನನಗೆ ತುಂಬಾ ಭಯವಾಗಿ ಬಿಟ್ಟಿತ್ತು. ನಾನು ಫೋನನ್ನು ಅಟೆಂಡ್ ಮಾಡಿದಾಗ ಅಮ್ಮನ ಅಳುವ ಧ್ವನಿಯನ್ನು ಕೇಳಿ ನನ್ನ ಕಾಲ ಕೆಳಗಿನ ಭೂಮಿ ಕುಸಿದಂತೆ ಆಗ್ಬಿಟ್ಟಿತ್ತು. ಪ್ರಿಯಾ ಮಗಳೇ, ಬೇಗ ಆಸ್ಪತ್ರೆಗೆ ಬಂದ್ಬಿಡಮ್ಮ. ನಿಮ್ಮ ಅಪ್ಪನಿಗೆ ಮೆದುಳಿನಲ್ಲಿ ರಕ್ತಸ್ರಾವ ಆಗಿದೆಯಂತೆ. ಮಗಳೇ, ಡಾಕ್ಟರ್ಗಳು ಏನೇನೋ ಹೇಳ್ತಾ ಇದ್ದಾರೆ. ನನಗೆ ಏನೂ ಅರ್ಥವಾಗ್ತಾ ಇಲ್ಲ. ನನಗೆ ತುಂಬಾ ಜಾಸ್ತಿ ಭಯವಾಗ್ತಾ ಇದೆ. ನೀನು ತಕ್ಷಣ ಇಲ್ಲಿಗೆ ಬಂದು ಬಿಡಮ್ಮ. ನಾನು ತಕ್ಷಣ ಸಿರಿಯನ್ನು ಸಿಂಧುಳ ಬಳಿ ಬಿಟ್ಟು ಆಸ್ಪತ್ರೆಗೆ ಹೋದೆ. ದಾರಿಯುದ್ದಕ್ಕೂ ನನ್ನನ್ನು ನಾನು ಶಪಿಸಿಕೊಂಡೆ. ಬಹುಶಃ ಅಪ್ಪ ಅಮ್ಮನಿಗೆ ಮೊದಲೇ ಎಲ್ಲ ಸತ್ಯ ಹೇಳಿದ್ದಿದ್ರೆ ಎಷ್ಟೊಂದು ಚೆನ್ನಾಗಿರ್ತಾ ಇತ್ತು. ಬಹುಶಃ ಅವರು ಅಪ್ಪ ಅಮ್ಮನ ಮನೆಗೆ ಬರದೇ ಇದ್ದಿದ್ರೆ ಎಷ್ಟೊಂದು ಚೆನ್ನಾಗಿರ್ತಾ ಇತ್ತು ಅಂತ ಅಂದುಕೊಂಡೆ. ನಾನು ಓಡುತ್ತಾ ಎಮರ್ಜೆನ್ಸಿ ಕಡೆ ಹೋದೆ. ಅಮ್ಮ ಅಲ್ಲೇ ಒಂದು ಚೇರಿನ ಮೇಲೆ ಕುಳಿತು ತಲೆ ಬಗ್ಗಿಸಿಕೊಂಡು ಅಳುತ್ತಾ ಇದ್ರು. ಅವರು ನನ್ನನ್ನು ನೋಡಿದ ತಕ್ಷಣ ನನ್ನನ್ನು ತಬ್ಬಿಕೊಂಡು ಇನ್ನೂ ಜೋರಾಗಿ ಅಳಲು ಶುರು ಮಾಡಿದ್ರು. ಸಾವಿತ್ರಿ, ಆ ಹೆಂಗಸು ತುಂಬಾ ಕೆಟ್ಟವಳು. ಆಕೆ ನಿನ್ನ ಮೇಲೆ ತಪ್ಪಾದ ಆರೋಪಗಳನ್ನು ಹೊರಿಸುತ್ತಿದ್ದಾರೆ. ನಮ್ಮ ಪೂರ್ತಿ ಪರಿವಾರಕ್ಕೆ ಅವರು ಎಷ್ಟು ಕೆಟ್ಟದಾಗಿ ಅವಮಾನ ಮಾಡಿದ್ರು. ನಿನ್ನ ಅಪ್ಪನಿಂದ ಇವೆಲ್ಲವನ್ನು ಸಹಿಸಿಕೊಳ್ಳಲೇ ಆಗ್ಲಿಲ್ಲಮ್ಮ.
ನನ್ನ ಕಣ್ಣುಗಳಿಂದ ಸತತವಾಗಿ ಕಣ್ಣೀರು ಬರ್ತಾ ಇತ್ತು. ಕೋಪದಿಂದ ನನ್ನ ರಕ್ತ ಕುದಿಯುತ್ತಿತ್ತು. ನಾನು ಆಗಲೇ ತೀರ್ಮಾನ ಮಾಡಿಕೊಂಡೆ, ನಾನು ಇವರ ಮೇಲೆ ಖಂಡಿತ ಸೇಡನ್ನು ತೀರಿಸಿಕೊಳ್ಳಲೇಬೇಕು ಅಂತ. ಆಗಲೇ ಡಾಕ್ಟರ್ ಹೊರಗೆ ಬಂದು ಹೇಳಿದ್ರು, ನಿಮ್ಮ ತಂದೆಯ ಸ್ಥಿತಿ ತುಂಬಾ ಗಂಭೀರವಾಗಿದೆ. ಅವರ ಚಿಕಿತ್ಸೆಯ ವೆಚ್ಚವು ಪ್ರತಿದಿನ ಲಕ್ಷಾಂತರ ರೂಪಾಯಿಗಳು ಅಷ್ಟು ಆಗುತ್ತದೆ ಎಂದು ಬಿಲ್ಲನ್ನು ಕೈಗೆ ಕೊಟ್ಟರು. ಅದರ ಮೇಲೆ ಬರೆದಿರುವ ಮೊತ್ತವನ್ನು ನೋಡಿ ನನ್ನ ಕೈಗಳು ನಡುಗಲು ಶುರುವಾದವು. ರಮೇಶ್ ಕೊಟ್ಟಂತಹ ದುಡ್ಡಿನಿಂದ ವಕೀಲರ ಫೀಸು, ನಾನು ಇರಲು ಮತ್ತು ಖರ್ಚುಗಳು ಎಲ್ಲ ಕಳೆದು ನನ್ನ ಬಳಿ ಕೇವಲ ಅರ್ಧ ದುಡ್ಡು ಮಾತ್ರ ಉಳಿದಿತ್ತು. ನನಗೆ ಚೆನ್ನಾಗಿ ಗೊತ್ತು, ಇದು ಕೂಡ ತುಂಬಾ ಸಮಯ ಇರೋದಿಲ್ಲ ಅಂತ. ದುಡ್ಡು ಮುಗಿದು ಹೋದ್ರೆ ನನ್ನ ಅಪ್ಪನ ಪರಿಸ್ಥಿತಿ ಏನು ಎಂದು ನನಗೆ ಅರ್ಥವಾಗಲಿಲ್ಲ. ನಾನು ICU ಒಳಗೆ ನೋಡ್ತಾ ಇದ್ದೆ. ನನ್ನ ಅಪ್ಪ ಪ್ರಜ್ಞೆ ಇಲ್ಲದೆ ಮಲಗಿದ್ರು. ಮಿಷನ್ಗಳ ಸಹಾಯದಿಂದ ಅವರು ಉಸಿರಾಡುತ್ತಿದ್ದರು. ನನಗೆ ಸ್ವಾಭಿಮಾನವನ್ನು ಹೇಳಿಕೊಟ್ಟ ನನ್ನ ತಂದೆ ಈ ದಿನ ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇದ್ರು. ನಾನು ನನ್ನ ಕಣ್ಣೀರನ್ನು ಒರೆಸಿಕೊಂಡು, ಈ ರೀತಿ ಅಳುವುದರಿಂದ ಏನೂ ಬದಲಾಗೋದಿಲ್ಲ. ನಾನು ಈಗ ದುಡ್ಡನ್ನು ಸಂಪಾದನೆ ಮಾಡಬೇಕಾಗಿತ್ತು. ನನಗೆ ನಾನೇ ಹೇಳಿಕೊಳ್ತಾ ಇದ್ದೆ, ನಾನು ಧೈರ್ಯವಾಗಿ ಇರಲೇಬೇಕು. ನನ್ನ ತಂದೆ ತಾಯಿ ಮತ್ತು ನನ್ನ ಮಗುವಿಗೆ ನಾನು ಆಸರೆಯಾಗಿ ನಿಂತುಕೊಳ್ಳಬೇಕು, ಅವರನ್ನು ಕಾಪಾಡಿಕೊಳ್ಳಬೇಕು ಅಂತ. ನಂತರ ಕೆಲವು ದಿನ ನನ್ನ ಜೀವನದ ಅತಿ ಕಷ್ಟದ ದಿನಗಳಾಗಿದ್ದವು. ನಾನು ನನ್ನ ಮಗುವನ್ನು ನನ್ನ ಗೆಳತಿಯ ಬಳಿ ಬಿಟ್ಟು ಅಮ್ಮನ ಜೊತೆ ಹಾಸ್ಪಿಟಲ್ನಲ್ಲೇ ಇರಲು ಶುರು ಮಾಡಿದೆ. ದಿನವೆಲ್ಲ ಹಾಸ್ಪಿಟಲ್ನ ಫಾರ್ಮಾಲಿಟೀಸ್ಗಳನ್ನು ಸಂಭಾಳಿಸುತ್ತಾ ರಾತ್ರಿ ಅಮ್ಮ ಮಲಗಿದ ಮೇಲೆ ನನ್ನ ಲ್ಯಾಪ್ಟಾಪ್ ಅನ್ನು ಓಪನ್ ಮಾಡಿ ನಾನು ಕೆಲಸ ಮಾಡ್ತಾ ಇದ್ದೆ. ಯಾವುದೇ ಬರವಣಿಗೆಯ ಕೆಲಸ ಸಿಕ್ಕರೂ ನಾನು ಅದನ್ನೆಲ್ಲ ಮಾಡ್ತಾ ಇದ್ದೆ. ನಾನು ಬರೆಯುತ್ತಿದ್ದ ಶಬ್ದಗಳು ನನ್ನ ಅಪ್ಪನ ಔಷಧಿಗೆ ಮತ್ತು ನನ್ನ ಮಗುವಿನ ಹಾಲಿಗೆ ಸಹಾಯ ಮಾಡ್ತಾ ಇದ್ವು. ದುಡ್ಡಿನ ಟೆನ್ಷನ್, ಆರ್ಥಿಕ ಒತ್ತಡ ಮತ್ತು ನನ್ನ ತಂದೆಯ ಸ್ಥಿತಿ ನನ್ನನ್ನು ಒಳಗಿನಿಂದಲೇ ಸೋಲಿಸಿಬಿಟ್ಟಿದ್ದವು. ನನ್ನ ದೇಹವು ದುರ್ಬಲವಾಗ್ತಾ ಇತ್ತು. ಆದರೆ ಅಪ್ಪನ ಆರೋಗ್ಯದಲ್ಲಿ ಸ್ವಲ್ಪ ಸುಧಾರಣೆ ಕಾಣಿಸಿದರೂ ನನ್ನ ಎಲ್ಲ ಆಯಾಸ ಮಾಯವಾಗಿ ಬಿಡ್ತಾ ಇತ್ತು. ನನಗೆ ಈಗ ಅರ್ಥವಾಗಿತ್ತು, ನಾನು ಈ ಸಣ್ಣ ಕೆಲಸ ಮಾಡಿ ಇಷ್ಟೊಂದು ದುಡ್ಡು ಸಂಪಾದನೆ ಮಾಡಲು ಸಾಧ್ಯವಿಲ್ಲ. ನಾನು ಏನಾದರೂ ದೊಡ್ಡ ಕೆಲಸ ಮಾಡಲೇಬೇಕು ಅಂತ. ಒಂದು ದಿನ ನನಗೆ ಏಷ್ಯಾ ಮೀಡಿಯಾ ಗ್ರೂಪ್ನಲ್ಲಿ ಕಂಟೆಂಟ್ ಮ್ಯಾನೇಜರ್ ಹುದ್ದೆ ಖಾಲಿ ಇರುವುದು ಅಂತ ಗೊತ್ತಾಯಿತು. ಸಂಬಳ ಎಷ್ಟೊಂದು ಚೆನ್ನಾಗಿತ್ತು ಅಂದರೆ ನನ್ನ ಅಪ್ಪನ ಆರೋಗ್ಯದ ಅಷ್ಟು ಖರ್ಚು ಅದರಲ್ಲಿ ಕಳೆಯಬಹುದಾಗಿತ್ತು. ಆದರೆ ಕೆಲಸ ತುಂಬ ಕಷ್ಟವಾದದ್ದು. ನಾನು ಏನನ್ನು ಯೋಚಿಸದೆ ಆ ಕೆಲಸಕ್ಕೆ ಅಪ್ಲೈಯನ್ನು ಮಾಡಿಬಿಟ್ಟೆ. ನನ್ನ ಆರ್ಟಿಕಲ್ನ ಲಿಂಕುಗಳನ್ನು ಸಹ ಅದರ ಜೊತೆ ಪೇಸ್ಟ್ ಮಾಡಿ ಅರ್ಜಿಗಳನ್ನು ಕಳುಹಿಸಿಬಿಟ್ಟಿದ್ದೆ. ನಾನು ಆಸ್ಪತ್ರೆಯಲ್ಲಿ ಸುಸ್ತಾಗಿ ಕುಳಿತಿದ್ದೆ. ಆಗಲೇ ಯಾರದ್ದೋ ಹೆಜ್ಜೆಗಳ ಶಬ್ದ ಕೇಳಿಸ್ತಾ ಇತ್ತು. ನಾನು ತಲೆ ಎತ್ತಿ ನೋಡಿದಾಗ ನನ್ನ ಹಿಂದೆ ರಮೇಶ್ ನಿಂತುಕೊಂಡಿದ್ದ. ಆದರೆ ಮೊದಲಿನಂತೆ ಅವನ ಮುಖದ ಮೇಲೆ ಆತ್ಮವಿಶ್ವಾಸವಿರಲಿಲ್ಲ. ಅವನ ಪರಿಸ್ಥಿತಿ ತುಂಬಾ ಕೆಟ್ಟದಾಗಿತ್ತು. ಅವನ ಕಣ್ಣುಗಳಲ್ಲಿ ಕೋಪ ಮತ್ತು ಸೋಲು ಕೂಡ ಕಾಣಿಸ್ತಾ ಇತ್ತು. ಅವನು ನಿಧಾನವಾಗಿ ಹೇಳ್ದ, ಪ್ರಿಯಾ, ಈಗ ನೀನು ಸಂತೋಷವಾಗಿದೆಯಾ ತಾನೆ? ನೀನು ನನ್ನನ್ನು ಪೂರ್ತಿಯಾಗಿ ಹಾಳು ಮಾಡಿಬಿಟ್ಟೆ. ಈ ದಿನ ನನಗೆ ಪ್ರಮೋಷನ್ ಸಿಗಬೇಕಾಗಿತ್ತು. ಆದರೆ ಕೊನೆಯ ಗಳಿಗೆಯಲ್ಲಿ ಮ್ಯಾನೇಜ್ಮೆಂಟ್ ನನ್ನ ಹೆಸರನ್ನು ತೆಗೆದು ಹಾಕ್ಬಿಟ್ರು. ಅವರು ನನ್ನ ಮುಂದೆ ಒಂದು ಅನಾಮಧೇಯ ದೂರಿನ ಪತ್ರವನ್ನು ಎಸೆದರು. ಅದರಲ್ಲಿ ಬರೆಯಲಾಗಿತ್ತು, ನಾನು ನನ್ನ ಹೆಂಡತಿ ಮತ್ತು ಮಗುವನ್ನು ಬಿಟ್ಟು ನನ್ನ ತಂಗಿಗಾಗಿ ದುಡ್ಡನ್ನು ಹಾಳು ಮಾಡ್ತಾ ಇದ್ದೀನಿ ಅಂತ. ಇದೆಲ್ಲವನ್ನು ನಿನ್ನನ್ನು ಬಿಟ್ಟರೆ ಬೇರೆ ಯಾರಿಗೆ ಗೊತ್ತು? ನೀನು ನನ್ನ ಕೆರಿಯರನ್ನೇ ಹಾಳು ಮಾಡಬೇಕು ಅಂತ ಅಂದುಕೊಂಡಿದೀಯಾ ಅಲ್ವಾ? ಅವನ ಮಾತು ಕೇಳಿ ನನಗೆ ನಗು ಬಂದು ಬಿಟ್ಟಿತ್ತು. ರಮೇಶ್, ನಿನ್ನನ್ನು ನೀನು ಏನಂದುಕೊಳ್ತಾ ಇದೀಯಾ? ನಿನಗೆ ನೀನು ತುಂಬಾ ಪ್ರಾಮುಖ್ಯತೆ ಕೊಡ್ತಾ ಇದೀಯಾ? ನೀನು ಏನು ಮಾಡಿದೆಯೋ ಅದರ ಫಲವೇ ಈಗ ನಿನಗೆ ಸಿಗುತ್ತಿದೆ. ಇದನ್ನೇ ಕರ್ಮ ಅಂತ ಹೇಳೋದು. ಇದರಲ್ಲಿ ನನ್ನ ಯಾವುದೇ ಕೈವಾಡವಿಲ್ಲ. ರಮೇಶ್ ಈಗ ಸ್ವಲ್ಪ ಹತ್ತಿರ ಬಂದು ಅವನ ಕಣ್ಣುಗಳಲ್ಲಿ ದುರಾಸೆ ಮತ್ತು ಅಸಹಾಯಕತೆ ಸ್ಪಷ್ಟವಾಗಿ ಗೋಚರಿಸುತ್ತಿತ್ತು. ರಿಯಾ, ನನಗೆ ಚೆನ್ನಾಗಿ ಗೊತ್ತು, ಈ ಸಮಯದಲ್ಲಿ ನಿನ್ನ ತಂದೆ ಆಸ್ಪತ್ರೆಯಲ್ಲಿದ್ದಾರೆ. ನಿನಗೆ ಹಣದ ಅವಶ್ಯಕತೆ ತುಂಬಾ ಇದೆ ಅಂತ. ನೀನು ನನ್ನ ಕಂಪನಿಗೆ ಹೋಗಿ ಈ ದೂರು ಸುಳ್ಳು ಅಂತ ಹೇಳಿಬಿಡು. ನನಗೆ ಪ್ರಮೋಷನ್ ಸಿಕ್ಕ ತಕ್ಷಣ ನಾನು ನಿನ್ನ ಅಪ್ಪನ ಚಿಕಿತ್ಸೆಗಾಗಿ ದುಡ್ಡನ್ನು ಕೊಟ್ಟು ಬಿಡ್ತೀನಿ. ಇದರಿಂದ ನಮ್ಮಿಬ್ಬರಿಗೂ ಸಹಾಯವಾಗುತ್ತದೆ. ಅವನ ಮಾತು ಕೇಳಿ ನನಗೆ ಅವನ ಮೇಲೆ ಅಸಹ್ಯವಾಗ್ತಾ ಇತ್ತು. ಅವನು ತನ್ನ ಸ್ಥಾನಕ್ಕಾಗಿ ನನ್ನ ತಂದೆಯ ಪ್ರಾಣದ ಜೊತೆ ವ್ಯಾಪಾರ ಮಾಡಲು ಬಯಸಿದ್ದ. ನಾನು ತಕ್ಷಣ ಎದ್ದು ನಿಂತು ಅವನ ಬ್ಯಾಗ್ ಅನ್ನು ತೆಗೆದುಕೊಂಡು ನೆಲದ ಮೇಲೆ ಬಿಸಾಕ್ದೆ. ಇನ್ನು ಸಾಕು ಮಾಡು. ನಿನ್ನ ಕೊಳಕು ದುಡ್ಡು ನಿನ್ನ ಬಳಿಯೇ ಇಟ್ಕೋ. ನನ್ನ ಪರಿವಾರಕ್ಕೆ ನಿನ್ನ ಈ ದುಡ್ಡಿನ ಅವಶ್ಯಕತೆ ಇಲ್ಲ. ನನ್ನ ಅಪ್ಪ ಒಬ್ಬ ಗೌರವಯುತ ಶಿಕ್ಷಕರಾಗಿದ್ರು. ನಿನ್ನಂತಹ ನೀಚ ವ್ಯಕ್ತಿಯ ದುಡ್ಡಿನಿಂದ ಬದುಕುವುದಕ್ಕಿಂತ ಅವರು ಸಾಯುವುದನ್ನ ಇಷ್ಟಪಡುತ್ತಾರೆ. ನಿನ್ನ ಜೊತೆ ಏನೆಲ್ಲ ನಡೀತಾ ಇದೆಯೋ ಇದಕ್ಕೆ ನೇರವಾಗಿ ನೀನೇ ಕಾರಣ. ಇದಕ್ಕೂ ನನಗೂ ಯಾವುದೇ ರೀತಿಯ ಸಂಬಂಧವಿಲ್ಲ. ನೀನು ತಕ್ಷಣ ಇಲ್ಲಿಂದ ಹೊರಗಡೆ ಹೋಗು ಅಂತ ಹೇಳಿದೆ. ನನ್ನ ಮಾತು ಕೇಳಿ ರಮೇಶ್ ಶಾಕ್ ಆಗಿಬಿಟ್ಟಿದ್ದ. ಅವನು ಸೈಲೆಂಟ್ ಆಗಿ ತಲೆ ಬಗ್ಗಿಸಿಕೊಂಡು ಅಲ್ಲಿಂದ ಹೊರಗಡೆ ಹೊರಟು ಹೋದ. ನನಗೆ ಇಂಟರ್ವ್ಯೂ ಕರೆ ಬಂದಾಗ ನಾನು ಬೆಳಿಗ್ಗೆ 4 ಗಂಟೆಗೆಲ್ಲ ಎದ್ದು ಒಂದು ಸಿಂಪಲ್ ಆದ ಸುಂದರವಾದ ಡ್ರೆಸ್ ಅನ್ನು ಹಾಕಿಕೊಂಡು ಲೈಟ್ ಆಗಿ ಮೇಕಪ್ ಮಾಡಿಕೊಂಡೆ. ಆಫೀಸಿಗೆ ಹೋಗಿ ನೋಡಿದಾಗ
ಅಲ್ಲಿ ಬಂದಿದ್ದ ಅಭ್ಯರ್ಥಿಗಳು ನನಗಿಂತ ಸಣ್ಣವರು ಮತ್ತು ಕಾನ್ಫಿಡೆಂಟ್ ಆಗಿ ಕಾಣಿಸುತ್ತಿದ್ದರು. ಒಂದು ಕ್ಷಣ ನನಗೆ ಗಾಬರಿ ಅನ್ನಿಸಿತ್ತು, ಹಿಂಜರಿಕೆಯಾಗಿತ್ತು. ಆದರೆ ಮರುಕ್ಷಣವೇ ನನ್ನನ್ನು ನಾನು ಶಾಂತಗೊಳಿಸಿಕೊಂಡೆ. ಹೊಸ ವಿಷಯ, ತಾಯಂದಿರಿಗೆ ಪೌಷ್ಟಿಕಾಂಶದ ಪೂರೈಕೆ ಅಭಿಯಾನವನ್ನು ರಚಿಸುವುದಾಗಿತ್ತು. ಯುವ ಅಭ್ಯರ್ಥಿಗಳು ಟೆಕ್ನಾಲಜಿಯನ್ನು ಉಪಯೋಗಿಸಿಕೊಂಡು ಪ್ರಭಾವಶಾಲಿ ವಿಷಯಗಳನ್ನು ಮಂಡಿಸಿದರು. ಆದರೆ ಅವರ ಪ್ರತಿಯೊಂದು ಮಾತಿನಲ್ಲೂ ಭಾವನೆಗಳು ಮತ್ತು ಸಹಾನುಭೂತಿ ಮಾತ್ರ ಕಾಣಿಸಲಿಲ್ಲ. ನನ್ನ ಸರದಿ ಬಂದಾಗ ನಾನು ಯಾವುದೇ ಸ್ಲೈಡ್ಗಳು ಇಲ್ಲದೆ ವೇದಿಕೆಯ ಮೇಲೆ ಹೋದೆ. ನಾನು ವೆಬ್ ಬೋರ್ಡ್ನಲ್ಲಿ ಒಂದೇ ಒಂದು ಸಾಲು ಬರೆದೆ, ಕತ್ತಲೆಯಲ್ಲಿ ಕಣ್ಣೀರು. ನಾನು ನನ್ನ ಸ್ಪಷ್ಟ ಮತ್ತು ಆಳವಾದ ಧ್ವನಿಯಲ್ಲಿ ಮಾತನಾಡಲು ಪ್ರಾರಂಭಿಸಿದೆ. ನಾವು ನಮ್ಮ ನಿಜವಾದ ಗ್ರಾಹಕರನ್ನೇ ಅರ್ಥ ಮಾಡಿಕೊಳ್ಳುವುದನ್ನೇ ಮರೆತು ಬಿಟ್ಟಿದ್ದೇವೆ. ಹೊಸ ತಾಯಂದಿರಿಗೆ ಹೊಳೆಯುವಂತಹ ಸುಂದರವಾದ ಚಿತ್ರಗಳು ಬೇಕಾಗಿಲ್ಲ. ಸತ್ಯ ಹೇಳಬೇಕು ಅಂದ್ರೆ ಅವರು ಈ ಸಮಯದಲ್ಲಿ ಒಂಟಿತನವನ್ನು ಅನುಭವಿಸುತ್ತಿರುತ್ತಾರೆ. ಅವರ ದನಿವು ಮತ್ತು ತಮ್ಮ ಬಗ್ಗೆ ಆಳವಾದ ಅಸುರಕ್ಷತೆಯ ಭಾವನವನ್ನು ಅನುಭವಿಸುತ್ತಿರುತ್ತಾರೆ. ನನ್ನ ತಂತ್ರವು ಗುಣಪಡಿಸುವ ಸಮುದಾಯವನ್ನು ನಿರ್ಮಿಸುವುದರ ಮೇಲೆ ಕೇಂದ್ರೀಕೃತವಾಗಿದೆ. ನಮ್ಮ ಉತ್ಪನ್ನ ಕೇವಲ ಪೌಷ್ಟಿಕ ಪಾನೀಯವಾಗಿರಬಾರದು, ಬದಲಾಗಿ ನೋವನ್ನು ಅರ್ಥ ಮಾಡಿಕೊಳ್ಳುವ ಸಂಗಾತಿಯಾಗಿ ಇರಬೇಕು. ತಾಯ್ತನದ ಕರಾಳ ಮುಖವನ್ನು ಅನ್ವೇಷಿಸುವ ಪ್ರಾಮಾಣಿಕ ಕಿರುಚಿತ್ರಗಳನ್ನು ನಾವು ರಚಿಸಬೇಕು. ಇದರ ಬಗ್ಗೆ ಯಾರೂ ಬಹಿರಂಗವಾಗಿ ಮಾತನಾಡುವುದಿಲ್ಲ. ಆದ್ದರಿಂದ ನಾವು ಆ ಭಾವನೆಗಳಿಗೆ ಧ್ವನಿಯನ್ನು ಕೊಡಬೇಕು. ಯಾವ ದಿನ ನಾವು ಅವರ ಹೃದಯವನ್ನು ಮುಟ್ಟುತ್ತೇವೋ ಆ ದಿನ ನಮ್ಮ ಬ್ರ್ಯಾಂಡ್ಗಳೊಂದಿಗೆ ಅವರ ಹೃದಯದಿಂದ ಸೇರ್ಪಡೆಯಾಗುತ್ತಾರೆ. ಆ ಪೂರ್ತಿ ಹಾಲ್ನಲ್ಲಿ ಈಗ ಮೌನ ಆವರಿಸಿಬಿಟ್ಟಿತ್ತು. ನನ್ನ ಶಬ್ದಗಳು ಕೇವಲ ಮಾತುಗಳಾಗಿರಲಿಲ್ಲ, ಅವು ನನ್ನ ಒಳಗಿನ ದುಃಖ ಮತ್ತು ಕಣ್ಣೀರಿನಿಂದ ಹೊರಬಂದಿದ್ದ ಪದಗಳಾಗಿದ್ದವು. ಹೆಡ್ ನಗುತ್ತಾ ನನ್ನನ್ನೇ ನೋಡುತ್ತಾ ತಲೆಯಾಡಿಸಿದ್ರು. ಇಂಟರ್ವ್ಯೂ ಮುಗಿದ ನಂತರ ನಾನು ಆತ್ಮವಿಶ್ವಾಸದಿಂದ ಆ ಬಿಲ್ಡಿಂಗ್ನಿಂದ ಹೊರಗೆ ಬಂದೆ. ನನಗೆ ಪೂರ್ತಿ ನಂಬಿಕೆ ಇತ್ತು, ಈ ಕೆಲಸ ಖಂಡಿತ ನನಗೆ ಸಿಕ್ಕೇ ಸಿಗುತ್ತೆ ಅಂತ. 2 ದಿನದ ನಂತರ ಫೋನ್ ಮಾಡಿ ಅವರು ನನಗೆ ಹೇಳಿದ್ರು, ನಾಳೆಯಿಂದ ಕೆಲಸಕ್ಕೆ ಬಂದು ಬಿಡಿ ಎಂದು. ಸಂಬಳ ನಾನು ಊಹಿಸಿದ್ದಕ್ಕಿಂತಲೂ ತುಂಬಾ ಅಧಿಕವಾಗಿತ್ತು. ನಾನು ಈಗ ನೆಮ್ಮದಿಯ ನಿಟ್ಟುಸಿರನ್ನು ಬಿಟ್ಟಿದ್ದೆ. ಅದೇ ದಿನ ಪ್ರಖ್ಯಾತ ಶಾರ್ಟ್ ಫಿಲಂ ಡೈರೆಕ್ಟರ್ ಪುನೀತ್ ಅವರ ಫೋನ್ ಸಹ ಬಂದಿತ್ತು. ಅವರು ಹೇಳಿದ್ರು, ಅವರು ನನ್ನ ಕೆಲವೊಂದು ಹಳೆಯ ಆರ್ಟಿಕಲ್ ಅನ್ನು ನೋಡಿದ್ದೇವೆ, ಒಂದು ಮುಖ್ಯವಾದ ಪ್ರಾಜೆಕ್ಟ್ನ ಮೇಲೆ ನಿಮ್ಮ ಜೊತೆ ಮಾತನಾಡಬೇಕು ಅಂತ. ನಾವು ಒಂದು ಕಾಫಿ ಶಾಪ್ನಲ್ಲಿ ಭೇಟಿಯಾದೆವು. ಅವರು ನೇರವಾಗಿ ಮಾತನಾಡಿದರು, ಪ್ರಿಯಾ, ಕಿಚನ್ ಸ್ಟೋರೀಸ್ ಎಂಬ ಒಂದು ಕಿರುಚಿತ್ರವನ್ನು ಪ್ರಾರಂಭಿಸುತ್ತಿದ್ದೇನೆ. ಇದರಲ್ಲಿ ಪೂರ್ತಿ ದೇಶದ ಬೀದಿ ಬದಿಯ ಆಹಾರ ಮತ್ತು ಅದರ ಹಿಂದೆ ಕಷ್ಟಪಟ್ಟು ದುಡಿಯುವ ಬಡ ಕಾರ್ಮಿಕರ ಕಥೆಯನ್ನು ಪ್ರದರ್ಶಿಸಬೇಕು ಅಂತ ಅಂದುಕೊಂಡಿದ್ದೇವೆ. ನನ್ನ ಬಳಿ ತುಂಬಾ ಒಳ್ಳೆಯ ಕ್ಯಾಮೆರಾ ಸಿಬ್ಬಂದಿಗಳು ಇದ್ದಾರೆ, ಆದರೆ ಜನರನ್ನು ಅರ್ಥ ಮಾಡಿಕೊಂಡು ಬರೆಯುವ ಬರಹಗಾರರು ನನಗೆ ಬೇಕು. ನಿಮ್ಮ ಲೇಖನಗಳನ್ನು ಓದಿದಾಗ ನನಗೆ ಅರ್ಥವಾಯಿತು, ನೀವು ಜನರ ಹೋರಾಟ ಮತ್ತು ಸೌಂದರ್ಯ ಎರಡನ್ನೂ ಅರ್ಥ ಮಾಡಿಕೊಂಡಿದ್ದೀರಾ ಅಂತ. ನಾವು ಅಂದುಕೊಳ್ತಾ ಇದ್ದೀವಿ ನೀವು ಈ ಪ್ರಾಜೆಕ್ಟ್ನ ಹೆಡ್ ಡೈರೆಕ್ಟರ್ ಆಗಬೇಕು ಅಂತ. ಅವರ ಆಫರ್ ಅನ್ನು ಕೇಳಿದಾಗ ಎಷ್ಟೋ ವರ್ಷಗಳಿಂದ ಕಲೆಯ ಕನಸನ್ನು ಕಂಡಿದ್ದ ನನ್ನ ಮನಸ್ಸಿನಲ್ಲಿ ಭಾವನೆಗಳು ಜಾಗೃತಗೊಂಡಿದ್ದವು. ಆದರೆ ಮುಂದಿನ ಕ್ಷಣವೇ ಸತ್ಯ ನನ್ನ ಕಣ್ಣ ಮುಂದೆ ಬಂದಿತ್ತು. ನಾನು ತಲೆ ಬಗ್ಗಿಸಿಕೊಂಡು ಅವರಿಗೆ ಹೇಳಿದೆ, ಸರ್, ನಿಮ್ಮ ಈ ಅವಕಾಶಕ್ಕಾಗಿ ನಾನು ನಿಮಗೆ ತುಂಬ ಧನ್ಯವಾದಗಳನ್ನು ಅರ್ಪಿಸುತ್ತಿದ್ದೇನೆ. ಆದರೆ ಈ ಸಮಯದಲ್ಲಿ ನನ್ನ ಪರಿಸ್ಥಿತಿ ಸ್ವಲ್ಪವೂ ಚೆನ್ನಾಗಿಲ್ಲ. ನನ್ನ ತಂದೆ ಆಸ್ಪತ್ರೆ ಬೆಡ್ ಮೇಲೆ ಅಡ್ಮಿಟ್ ಆಗಿದ್ದಾರೆ. ನನಗೆ ತುಂಬ ಹೆಚ್ಚಿನ ದುಡ್ಡಿನ ಅವಶ್ಯಕತೆ ಇದೆ. ಪುನೀತ್ ಅವರು ನನ್ನ ಎಲ್ಲ ಮಾತುಗಳನ್ನು ಗಮನವಿಟ್ಟು ಕೇಳಿ ನಂತರ ಒಂದು ಫೈಲನ್ನು ನನ್ನ ಕಡೆ ಕೊಡುತ್ತಾ ಹೇಳಿದ್ರು, ನಿಮ್ಮ ಸಮಸ್ಯೆ ನನಗೆ ಅರ್ಥವಾಗುತ್ತದೆ. ಈ ಯೋಜನೆಗೆ ಅಂತಾರಾಷ್ಟ್ರೀಯ ಸಾಂಸ್ಕೃತಿಕ ಪ್ರತಿಷ್ಠಾಪನದಿಂದ ಗಣನೀಯವಾದ ಪ್ರಮಾಣದ ಹಣಕಾಸು ದೊರೆತಿದೆ. ಆದ್ದರಿಂದ ನಿಮ್ಮ ಸಂಬಳ ಕೂಡ ತುಂಬ ಚೆನ್ನಾಗಿರುತ್ತೆ. ಅಷ್ಟು ಮಾತ್ರವಲ್ಲ, ನಮ್ಮ ಸ್ಪಾನ್ಸರ್ಗಳು ಇಡೀ ತಂಡಕ್ಕೆ ಐಷಾರಾಮಿ ಅಪಾರ್ಟ್ಮೆಂಟ್ಗಳನ್ನು ಸಹ ಕೊಟ್ಟಿದ್ದಾರೆ. ನೀವು ಓಕೆ ಅಂತ ಹೇಳಿದ್ರೆ ನೀವು ಮತ್ತು ನಿಮ್ಮ ಮಗಳು ತಕ್ಷಣ ಅಲ್ಲಿ ಶಿಫ್ಟ್ ಆಗಬಹುದು. ಈಗ ನನ್ನ ಕಣ್ಣ ಮುಂದೆ 2 ದಾರಿಗಳಿದ್ದವು. ಒಂದು ಸುರಕ್ಷಿತವಾದ ತುಂಬ ಹೆಚ್ಚಿನ ಸಂಬಳ ಬರುವಂತಹ ಕೆಲಸ, ಮತ್ತೊಂದು ಕಡೆ ಕಠಿಣವಾದ ಆದರೆ ಸ್ವಾತಂತ್ರ್ಯ ಮತ್ತು ಸ್ವಾಭಿಮಾನದ ಕಲೆಯ ದಾರಿಯಾಗಿತ್ತು. ನಾನು ನನ್ನ ನಿರ್ಧಾರವನ್ನು ಹೇಳಲು 3 ದಿನದ ಸಮಯವನ್ನು ತೆಗೆದುಕೊಂಡೆ. ಆ 3 ದಿನದಲ್ಲಿ ಅಪ್ಪನ ಆರೋಗ್ಯದಲ್ಲಿ ತುಂಬಾ ಸುಧಾರಣೆ ಕಂಡಿತ್ತು. ಅವರು ಈಗ ಪ್ರಾಣಾಪಾಯದಿಂದ ಪಾರಾಗಿದ್ರು. ಒಂದು ದಿನ ನಾನು ಅಪ್ಪನ ಪಕ್ಕದಲ್ಲಿ ಆಸ್ಪತ್ರೆಯಲ್ಲಿ ಕುಳಿತುಕೊಂಡಿದ್ದೆ. ಅಪ್ಪ ನನ್ನನ್ನು ನಿಧಾನವಾಗಿ ನೋಡುತ್ತಾ ಹೇಳಿದ್ರು, ಮಗಳೇ, ನಾನು ಕೇಳಿದ್ದೆ, ನೀನು ತುಂಬಾ ಕಷ್ಟಕರವಾದ ನಿರ್ಧಾರ ತೆಗೆದುಕೊಳ್ಳಬೇಕು ಅಂದುಕೊಂಡಿದೆಯಂತೆ. ನನ್ನ ಚಿಕಿತ್ಸೆಗಾಗಿ ನೀನು ನಿನ್ನ ಕನಸುಗಳನ್ನು ಬಿಡಬೇಕು ಅಂತ ಅಂದುಕೊಂಡಿದೀಯಾ? ನಾನು ಸೈಲೆಂಟ್ ಆಗಿ ತಲೆ ಬಗ್ಗಿಸಿಕೊಂಡು ಹೇಳಿದೆ, ಅಪ್ಪ, ಆ ಕೆಲಸ ಸಿಕ್ಕರೆ ನಮ್ಮ ಎಲ್ಲ ಆರ್ಥಿಕ ಸಮಸ್ಯೆಗಳು ಮುಗಿದು ಹೋಗುತ್ತವೆ. ಆಗ ಅಪ್ಪ ನನ್ನ ಕೈಯನ್ನು ಹಿಡಿದುಕೊಂಡು ನಗುತ್ತಾ ಹೇಳಿದ್ರು,
ಪ್ರಿಯಾ, ನಾನು ನಿನ್ನನ್ನು ದುಡ್ಡು ಸಂಪಾದಿಸುವ ಮಿಷನ್ ಮಾಡಬೇಕು ಅಂತ ಇಷ್ಟೊಂದು ಓದಿಸಲಿಲ್ಲ. ನಾನು ಅಂದುಕೊಳ್ತಾ ಇದ್ದೆ ನೀನು ನಿಜವಾಗಿಯೂ ಸಂತೋಷವಾಗಿ ನಿನ್ನ ಜೀವನ ನಡೆಸಬೇಕು ಅಂತ. ನಿನ್ನ ಕನಸುಗಳಿಗಾಗಿ ನೀನು ಬದುಕಬೇಕು. ಮಗಳೇ, ಚಲನಚಿತ್ರಗಳನ್ನು ತಯಾರಿಸು, ಈ ಪ್ರಪಂಚಕ್ಕೆ ಸುಂದರವಾದ ಕಥೆಗಳನ್ನು ಕೊಡು. ನನ್ನ ಪಾಲಿಗೆ ಇದಕ್ಕಿಂತಲೂ ಹೆಚ್ಚಾದ ಔಷಧಿ ಬೇರೆ ಯಾವುದು ಇರೋದಿಲ್ಲಮ್ಮ. ಅಪ್ಪನ ಮಾತುಗಳನ್ನು ಕೇಳಿ ನನ್ನ ಒಳಗಿದ್ದ ಭಯ ಮತ್ತು ಸಂಶಯ ಎಲ್ಲವೂ ಮಾಯವಾಗಿ ಬಿಟ್ವು. ಕೊನೆಗೂ ನನ್ನ ಮನಸ್ಸಿಗೆ ಅದರ ಉತ್ತರ ಸಿಕ್ಕಿಬಿಟ್ಟಿತ್ತು. ಮಾರನೆಯ ದಿನ ನಾನು ಮೀಡಿಯಾ ಕಂಪನಿಗೆ ಫೋನ್ ಮಾಡಿ ತುಂಬಾ ವಿನಮ್ರತೆಯಿಂದ ಅವರ ಆಫರ್ ಅನ್ನು ನಿರಾಕರಿಸಿಬಿಟ್ಟೆ. ನಂತರ ನಾನು ನೇರವಾಗಿ ಪುನೀತ್ ಅವರ ಆಫೀಸಿಗೆ ಹೋದೆ. ಪುನೀತ್ ಅವರೇ, ನಾನು ನಿಮ್ಮ ಸಿನಿಮಾಗಳಿಗಾಗಿ ಕೆಲಸ ಮಾಡಲು ಸಿದ್ಧಲಿದ್ದೇನೆ. ಈ ಮಾತು ಕೇಳಿದ ತಕ್ಷಣ ಆತನ ಮುಖದ ಮೇಲೆ ಎಷ್ಟೊಂದು ಸಂತೋಷ ಬಂದುಬಿಟ್ಟಿತ್ತು. ಅವರು ತಕ್ಷಣ ಹೇಳಿದ್ರು, ನಮ್ಮ ಟೀಮ್ನಲ್ಲಿ ನಿಮಗೆ ಸ್ವಾಗತ. ನನಗೆ ಪೂರ್ತಿ ನಂಬಿಕೆ ಇದೆ, ಈ ನಿರ್ಧಾರದಿಂದ ನಿಮ್ಮ ಜೀವನದ ಅತ್ಯಂತ ಉತ್ತಮವಾದ ನಿರ್ಧಾರವಾಗುತ್ತೆ. ಅಗ್ರಿಮೆಂಟಿನ ಪ್ರಕಾರ ನನಗೆ ಒಂದು ಅದ್ಭುತವಾದ ಅಪಾರ್ಟ್ಮೆಂಟ್ನ ಬೀಗ ಕೂಡ ಕೊಟ್ಟರು. ಇದು ನನ್ನ ಮತ್ತು ನನ್ನ ಮಗಳ ಹೊಸ ಜೀವನಕ್ಕಾಗಿ ಒಂದು ಸುಂದರವಾದ ಬಹುಮಾನವಾಗಿತ್ತು. ಭಾನುವಾರ ಸಿಂಧು ಮತ್ತು ಸಂತೋಷ್ ಇಬ್ಬರು ನನ್ನ ಹೊಸ ಮನೆಗೆ ಶಿಫ್ಟ್ ಆಗಲು ನನಗೆ ಸಹಾಯವನ್ನು ಮಾಡಿದರು. ಅಪಾರ್ಟ್ಮೆಂಟ್ನಲ್ಲಿ ತುಂಬಾ ಸುಂದರವಾಗಿ ಎಲ್ಲ ರೀತಿಯ ಅನುಕೂಲಗಳು ಇದ್ದವು. ಸಿರಿ ತುಂಬಾ ಸಂತೋಷದಿಂದ ಮನೆಯಲ್ಲಿ ಎಲ್ಲ ಕಡೆ ಓಡಾಡ್ತಾ ಇದ್ಲು. ಅವಳ ಸಂತೋಷ, ಅವಳ ನಗುವನ್ನು ನೋಡಿ ನನಗೆ ತುಂಬಾ ಸಂತೋಷವಾಗಿತ್ತು. ಸಿಂಧು ನನ್ನನ್ನು ತಬ್ಬಿಕೊಂಡು ಹೇಳಿದ್ಲು, ಕೊನೆಗೂ ನಿನಗೆ ನಿನ್ನ ಕನಸಿನ ಮನೆ ಸಿಕ್ಕೇ ಬಿಡ್ತು. ಈಗ ಇದು ನಿನ್ನ ಜೀವನ. ಇಲ್ಲಿ ಯಾರು ನಿನಗೆ ಆದೇಶಗಳನ್ನು ಮಾಡುವುದಿಲ್ಲ, ಯಾರು ನಿನ್ನ ಮೇಲೆ ಅಧಿಕಾರವನ್ನು ಚಲಾಯಿಸುವುದಿಲ್ಲ ಅಂತ ಹೇಳಿದಳು. ಆ ದಿನ ರಾತ್ರಿ ನಾನು ಅಪಾರ್ಟ್ಮೆಂಟ್ನ ಬಾಲ್ಕನಿಯಲ್ಲಿ ನಿಂತು ನಗರದ ಸೌಂದರ್ಯವನ್ನೇ ನೋಡ್ತಾ ಇದ್ದೆ. ಆ ಹೊಸ ಮನೆ ಕೇವಲ ತಲೆಮರೆಸಿಕೊಳ್ಳಲು ಒಂದು ಜಾಗ ಮಾತ್ರವಾಗಿರಲಿಲ್ಲ. ಇದು ಒಬ್ಬ ಮಹಿಳೆಯ ಸ್ವಾತಂತ್ರ್ಯ, ಅವಳ ಸ್ವಾಭಿಮಾನ ಮತ್ತು ತನ್ನದೇ ಆದ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಹಕ್ಕಿನ ಸಂಕೇತವಾಗಿತ್ತು. ಮಾರನೆಯ ದಿನದಿಂದ ನನ್ನ ಜೀವನ ಒಂದು ಹೊಸ ಪ್ರಯಾಣ ಆರಂಭವಾಗಿತ್ತು. ಒಂದು ದಿನ ಸಂಜೆ ನಾನು ನನ್ನ ಮಗಳು ಸಿರಿ ಜೊತೆ ಪಾರ್ಕಿನಲ್ಲಿ ಕುಳಿತುಕೊಂಡಿದ್ದೆ. ಆಗಲೇ ನನಗೆ ಪರಿಚಿತವಾದ ಸ್ವಲ್ಪ ನಾಟಕೀಯವಾದ ಧ್ವನಿ ಕೇಳಿಸ್ತು. ಅರೆ ಪ್ರಿಯಾ, ನೀನು ಇಲ್ಲಿ? ನಾನು ತಲೆ ಎತ್ತಿ ನೋಡಿದಾಗ ನನ್ನ ಎದುರುಗಡೆ ಸೌಮ್ಯ ನಿಂತುಕೊಂಡಿದ್ದಳು. ಸೌಮ್ಯ ಕಾಲೇಜಿನಲ್ಲಿ ತನ್ನ ಶ್ರೀಮಂತ ಗೆಳೆಯರ ಸಂಬಂಧಗಳಿಂದ ಅವಳು ಯಾವಾಗಲೂ ಚರ್ಚೆಯಲ್ಲೇ ಇರ್ತಾ ಇದ್ಲು. ಈ ದಿನ ಕೂಡ ಸೌಮ್ಯ ಡಿಸೈನರ್ ಬಟ್ಟೆಗಳು ಮತ್ತು ವಜ್ರದ ಆಭರಣಗಳನ್ನು ಧರಿಸಿದ್ಲು. ಅವಳು ನನ್ನನ್ನು ತಲೆಯಿಂದ ಕಾಲಿನವರೆಗೂ ನೋಡುತ್ತಾ, ನನಗೆ ಗೊತ್ತಾಯ್ತು, ನೀನು ನಿನ್ನ ಅತ್ತೆಯ ಪಾರ್ಟಿಯಲ್ಲಿ ಒಂದು ದೊಡ್ಡ ನಾಟಕವನ್ನೇ ಮಾಡಿದೆ ಅಂತಲ್ವಾ? ಅವರು ನಿನ್ನನ್ನು ಮನೆಯಿಂದ ಖಾಲಿ ಕೈನಲ್ಲಿ ಓಡಿಸಿಬಿಟ್ರು ಅಂತ ಕೇಳಿದೆ. ನನಗನ್ನಿಸ್ತಾ ಇತ್ತು ನೀನು ನಿನ್ನ ಅಪ್ಪ ಅಮ್ಮನ ಬಳಿ ಹೊರಟು ಹೋಗಿದೀಯಾ ಅಂತ. ಆದರೆ ನೀನು ಇಲ್ಲೇನ್ ಮಾಡ್ತಾ ಇದೀಯಾ? ನೀನು ಇಲ್ಲೇ ಎಲ್ಲಾದರೂ ಹತ್ತಿರದ ಸ್ಲಮ್ನಲ್ಲಿ ಒಂದು ರೂಮನ್ನು ತೆಗೆದುಕೊಂಡು ವಾಸವಿದೆಯಾ? ಅವಳ ಧ್ವನಿಯಲ್ಲಿ ವ್ಯಂಗ್ಯ ಮತ್ತು ಅಹಂಕಾರ ಕಾಣಿಸ್ತಾ ಇತ್ತು. ಆದರೆ ನಾನು ತುಂಬಾ ಶಾಂತವಾಗಿ ಹೇಳಿದೆ. ನಾನು ಸಣ್ಣದಾಗಿ ಮುಗುಳ್ನಗುತ್ತಾ, ಸೌಮ್ಯ, ನಾನು ಎಲ್ಲೋ ಬಾಡಿಗೆಗೆ ಇಲ್ಲ, ನಾನು ನಿನ್ನ ಹಿಂದೆ ಇರುವ ಬಿಲ್ಡಿಂಗ್ನಲ್ಲಿ ವಾಸವಿದ್ದೇನೆ. ಅವಳು ಶಾಕ್ನಿಂದ ದೊಡ್ಡದಾಗಿ ಕಂಡುಬಿಟ್ಟು, ಏನು? ನೀನು ಸುಳ್ಳು ಹೇಳ್ಬೇಡ. ಇಲ್ಲಿ ಒಂದು ಅಪಾರ್ಟ್ಮೆಂಟ್ನ ಬಾಡಿಗೆ ತಿಂಗಳಿಗೆ 1 ಲಕ್ಷ ಇರುತ್ತೆ ಗೊತ್ತಾ? ನಿನ್ನ ಬಳಿ ಇಷ್ಟು ಒಂದು ದುಡ್ಡು ಎಲ್ಲಿಂದ ಹೇಗೆ ಬರಲು ಸಾಧ್ಯ? ಓಹೋ, ನೀನು ಕೂಡ ಈಗ ಒಬ್ಬ ಶ್ರೀಮಂತ ವ್ಯಕ್ತಿಯನ್ನು ನೋಡಿಕೊಂಡಿದೀಯಾ ಅಂತ ಹೇಳಿದ್ಲು. ನಾನು ನಿಧಾನವಾಗಿ ಎದ್ದು ನಿಂತುಕೊಂಡೆ. ನನ್ನ ಶಾಂತವಾದ ಆದರೆ ಗಂಭೀರವಾದ ಮುಖವನ್ನು ನೋಡಿ ಅವಳು ಒಂದು ಹೆಜ್ಜೆ ಹಿಂದೆ ಹಾಕಿದ್ಲು. ಸೌಮ್ಯ, ನಿನ್ನ ಸಂತೋಷ ಬೇರೆ ಗಂಡಸರ ದುಡ್ಡಿನ ಮೇಲೆ ಇರುತ್ತೆ, ಆದರೆ ನನ್ನ ಸಂತೋಷ ನನ್ನ ಕಷ್ಟದ ಮೇಲೆ ಇರುತ್ತೆ. ನಾನು ಯಾವುದೇ ಶ್ರೀಮಂತ ವ್ಯಕ್ತಿಯ ಜೊತೆ ಇಲ್ಲ. ನಾನು ಯಾವ ಅಪಾರ್ಟ್ಮೆಂಟ್ನಲ್ಲಿ ವಾಸವಿದ್ದೇನೋ ಅದು ನನಗೆ ಅಂತಾರಾಷ್ಟ್ರೀಯ ಚಲನಚಿತ್ರ ಸಂಸ್ಥೆಯ ಕಡೆಯಿಂದ ಸಿಕ್ಕಿದೆ. ನಾನು ನನ್ನ ದುಡ್ಡನ್ನು ಸ್ವಂತವಾಗಿ ಸಂಪಾದಿಸುತ್ತೇನೆ. ನನ್ನ ಮಗಳ ಜವಾಬ್ದಾರಿಯನ್ನು ನಾನೇ ನೋಡಿಕೊಳ್ತಾ ಇದ್ದೇನೆ. ನನ್ನ ತಂದೆಯ ಚಿಕಿತ್ಸೆಯ ವೆಚ್ಚವನ್ನು ಕೂಡ ನಾನೇ ನೋಡಿಕೊಳ್ತಾ ಇದ್ದೇನೆ, ಯಾವುದೇ ಗಂಡಸರ ನೆರವು ಇಲ್ಲದೆ. ನಿನಗೆ ನನ್ನ ಹಳೆಯ ಅತ್ತೆ ಮನೆಯವರ ಮೇಲೆ ತುಂಬಾ ಹೆಮ್ಮೆ ಇದೆ ಅಲ್ವಾ? ಆದರೆ ನಿನಗೆ ಗೊತ್ತಾ, ನಾನು ಆ ಮನೆಯಲ್ಲಿ ಸಂಬಳವಿಲ್ಲದ ಒಬ್ಬ ಕೆಲಸಗಾರಲಾಗಿ ಬಿದ್ದಿದ್ದೆ ಅಂತ? ಅದು ಮನೆಯಲ್ಲ, ಅದು ಒಂದು ಪಂಜರ. ಆದ್ದರಿಂದ ನಿನ್ನ ಈ ಚಿಕ್ಕ ಆಲೋಚನೆಗಳಿಂದ ಒಂದು ಸ್ವತಂತ್ರ ಮಹಿಳೆಯ ಜೀವನವನ್ನು ನೀನು ನಿರ್ಣಯಿಸಬೇಡ. ಸೌಮ್ಯಳ ಮುಖ ಕೋಪ ಮತ್ತು ನಾಚಿಕೆಯಿಂದ ಕೆಂಪಗಾಗಿ ಬಿಟ್ಟಿತ್ತು. ನಾನು ನನ್ನ ಮಗಳನ್ನು ಎತ್ತಿಕೊಂಡು ಅಲ್ಲಿಂದ ಹೊರಗೆ ಬಂದುಬಿಟ್ಟೆ. ಈಗ ನಾವು ತುಂಬಾ ಸಂತೋಷವಾಗಿ ನೆಮ್ಮದಿಯಾಗಿ ನಮ್ಮ ಜೀವನ ಕಳೀತಾ ಇದ್ವಿ. ನಮ್ಮ ಕೆಲಸ ತುಂಬಾ ಅದ್ದೂರಿಯಾಗಿ ಮುಂದುವರಿಯುತ್ತಿತ್ತು. ಒಂದು ದಿನ ಸಿಂಧು ನನ್ನ ಅತ್ತೆ ಮನೆಯವರ ಬಗ್ಗೆ ಕೊಟ್ಟಂತಹ ಸುದ್ದಿ ಕೇಳಿ ನಾನು ಶಾಕ್ ಆಗ್ಬಿಟ್ಟಿದ್ದೆ. ನಿನ್ಗೆ ಗೊತ್ತಾ ಪ್ರಿಯಾ, ಆ ಮನೆಯಲ್ಲಿ ಈಗ ಎಲ್ಲವೂ ಹಾಳಾಗ್ಬಿಟ್ಟಿದೆ.
ನಿನ್ನ ನಾದಿನಿಯ ಮದುವೆ ಒಂದು ದೊಡ್ಡ ಶ್ರೀಮಂತರ ಮನೆಯಲ್ಲಿ ನಡೆದಿತ್ತು. ಆದರೆ ಅವಳ ಸೋಂಬೇರಿತನ ಮತ್ತು ಅಹಂಕಾರದಿಂದ ಒಂದೇ ತಿಂಗಳಿನ ಒಳಗೆ ಅವಳನ್ನು ಮನೆಯಿಂದ ಓಡಿಸಿಬಿಟ್ರು. ರಮೇಶ್ಗೆ ಪ್ರಮೋಷನ್ ಕೂಡ ಸಿಗ್ಲಿಲ್ಲ. ಆಫೀಸಿನಲ್ಲಿ ಅವಮಾನವಾದಾಗ ಅವನು ಕೋಪದಿಂದ ಕೆಲಸವನ್ನೇ ಬಿಟ್ಟುಬಿಟ್ಟಿದ್ದ. ನಂತರ ಅವನು ಜೂಜಾಟದಲ್ಲಿ ಅವನ ಎಲ್ಲ ದುಡ್ಡನ್ನು ಕಳೆದುಕೊಂಡು ಬಿಟ್ಟ. ಅವನ ಮೇಲೆ ಈಗ ಲಕ್ಷಾಂತರ ರೂಪಾಯಿ ಸಾಲವಿದೆ. ಅವನು ಎಲ್ಲೋ ಬೇರೆ ಕಡೆ ತಲೆಮರೆಸಿಕೊಂಡಿದ್ದಾನೆ. ದುಡ್ಡನ್ನು ವಸೂಲಿ ಮಾಡಲು ಮನೆಗೆ ಬಂದಂತಹ ಗೂಂಡಾಗಳು ಸಾವಿತ್ರಿ ಅವರನ್ನು ತಳ್ಳಿಬಿಟ್ಟಿದ್ರು. ಅವರ ತಲೆಗೆ ಗಂಭೀರವಾದ ಗಾಯವಾಗಿ ಅವರಿಗೆ ಸ್ಟ್ರೋಕ್ ಕೂಡ ಅಟ್ಯಾಕ್ ಆಗಿತ್ತು. ಆಕೆ ಈಗ ಹಾಸಿಗೆಯನ್ನು ಹಿಡಿದು ಬಿಟ್ಟಿದ್ದಾಳೆ. ಆಕೆಯನ್ನು ನೋಡಿಕೊಳ್ಳುವವರು ಸಹ ಅಲ್ಲಿ ಯಾರೂ ಇಲ್ಲ. ಅವರ ಎಲ್ಲ ಅಹಂಕಾರ ಒಂದೇ ಕ್ಷಣದಲ್ಲಿ ಮಣ್ಣು ಪಾಲಾಗಿ ಬಿಟ್ಟಿದೆ. ಇದೆಲ್ಲ ಮಾತು ಕೇಳಿ ನನಗೆ ಸ್ವಲ್ಪವೂ ಸಂತೋಷವಾಗಲಿಲ್ಲ. ನನಗೆ ಅನ್ನಿಸ್ತಾ ಇತ್ತು, ಕರ್ಮವು ತನ್ನ ಕೆಲಸವನ್ನು ತಾನು ಖಂಡಿತ ಮಾಡೇ ಮಾಡುತ್ತದೆ ಅಂತ. ಮನುಷ್ಯರು ಏನೇ ಮಾಡಿದ್ರು ಒಂದಲ್ಲ ಒಂದು ದಿನ ಖಂಡಿತ ಅವರಿಗೆ ಅದು ವಾಪಸ್ ಬಂದೇ ಬರುತ್ತೆ. ಒಂದು ದಿನ ಭಾನುವಾರ ಸೆಕ್ಯೂರಿಟಿ ಗಾರ್ಡ್ ನನಗೆ ಹೇಳಿದ್ರು, ಮೇಡಮ್, ಯಾರೋ ಇಬ್ಬರು ಮಹಿಳೆಯರು ನಿಮ್ಮನ್ನು ಭೇಟಿಯಾಗಲು ಬಂದಿದ್ದಾರೆ ಅಂತ. ಒಬ್ಬ ಮಹಿಳೆ ವೀಲ್ ಚೇರಿನಲ್ಲಿ ಕುಳಿತುಕೊಂಡು ನಿಮ್ಮನ್ನು ಭೇಟಿಯಾಗಬೇಕು ಅಂತ ಒತ್ತಡ ಹಾಕ್ತಾ ಇದ್ದಾರೆ. ಈ ಮಾತು ಕೇಳಿ ಒಂದು ಕ್ಷಣ ನನ್ನ ಹೃದಯ ನಿಂತಂತೆ ಆಗಿತ್ತು. ನನಗೆ ಅರ್ಥವಾಗಿ ಬಿಟ್ಟಿತ್ತು ಆಕೆ ಯಾರು ಅಂತ. ನಾನು ಸೆಕ್ಯೂರಿಟಿಗೆ ಹೇಳಿದೆ, ಅವರನ್ನು ಅಲ್ಲೇ ನಿಲ್ಲಿಸಿ, ನಾನೇ ಅಲ್ಲಿಗೆ ಬರುತ್ತೇನೆ. ನಾನು ಅಲ್ಲಿಗೆ ಹೋದಾಗ ಶ್ಯಾಮಲಾ ಸೆಕ್ಯೂರಿಟಿ ಜೊತೆ ಗಲಾಟೆ ಮಾಡ್ತಾ ಇದ್ಲು. ಅವಳ ಪಕ್ಕದಲ್ಲಿ ವೀಲ್ ಚೇರಿನಲ್ಲಿ ಸಾವಿತ್ರಿ ಅವರು ಕುಳಿತುಕೊಂಡಿದ್ರು. ಆಕೆ ಈಗ ತುಂಬಾ ವೀಕ್ ಆಗಿ ಬಿಟ್ಟಿದ್ರು. ನನ್ನನ್ನು ನೋಡಿದ ತಕ್ಷಣ ಶ್ಯಾಮಲಾ ನನ್ನ ಕಡೆ ಓಡಿ ಬಂದ್ಲು. ಸಾವಿತ್ರಿ ಅವರು ಕೂಡ ಬೇಗ ನನ್ನ ಬಳಿ ಬಂದು ಅವರು ತುಂಬಾ ಕಷ್ಟದಿಂದ ಮಾತನಾಡ್ತಾ ಇದ್ರು. ಮಗಳೇ, ನಮ್ಮನ್ನು ಕಾಪಾಡು, ನಾನು ತುಂಬಾ ಕಷ್ಟದಲ್ಲಿದ್ದೇವೆ, ನಮ್ಮ ಮನೆ ಹರಾಜಿಗೆ ಬಂದು ಬಿಟ್ಟಿದೆ. ಶ್ಯಾಮಲಾ ಹೇಳ್ತಾ ಇದ್ಲು. ಅತ್ತಿಗೆ, ಅಮ್ಮ ಹಾಸಿಗೆಯನ್ನು ಹಿಡಿದು ಬಿಟ್ಟಿದ್ದಾರೆ, ದಯವಿಟ್ಟು ನಮ್ಮನ್ನು ನಿಮ್ಮ ಜೊತೆ ಇಟ್ಕೊಳ್ಳಿ ಅಂತ. ನಾನು ಏನನ್ನು ಮಾತನಾಡದೆ ಕೇವಲ ಅವಳ ಮುಖವನ್ನೇ ನೋಡ್ತಾ ಇದ್ದೆ. ನನ್ನ ಎಲ್ಲ ಸಹಾನುಭೂತಿ ಆ ದಿನವೇ ಸತ್ತು ಹೋಗಿತ್ತು. ಆ ದಿನ ಈಕೆ ಎಲ್ಲರ ಮುಂದೆ ನನ್ನನ್ನು ಹೊಡೆದು ಅವಮಾನ ಮಾಡಿದ ದಿನ, ನನ್ನ ತಂದೆ ಆಸ್ಪತ್ರೆಯ ಪಾಲಾದ ದಿನ. ನಾನು ಶಾಂತವಾಗಿ ಆದ್ರೆ ತುಂಬಾ ಧೈರ್ಯವಾಗಿ ಹೇಳಿದೆ, ಶ್ಯಾಮಲಾ, ನಾನು ಈಗ ನಿನ್ನ ಅತ್ತಿಗೆಯಲ್ಲ. ಕಾನೂನು ನಮ್ಮ ಎಲ್ಲ ಸಂಬಂಧವನ್ನು ಮುರಿದು ಹಾಕಿಬಿಟ್ಟಿದೆ. ನಾನು ಒಬ್ಬ ಕೆಲಸದವಳ ಹಾಗೆ ರಾತ್ರಿ ಹಗಲು ಎನ್ನದೆ ನಿಮ್ಮ ಮನೆಯಲ್ಲಿ ಕೆಲಸ ಮಾಡುವಾಗ ನೀವುಗಳು ನನ್ನನ್ನು ಮನುಷ್ಯಳು ಅಂತ ಕೂಡ ನೋಡಲಿಲ್ಲ. ನಿನ್ನ ಅಮ್ಮ ನನ್ನ ಅಪ್ಪನ ಜೀವನದ ಜೊತೆ ಆಟವಾಡಿದಾಗ ಆಗ ಎಲ್ಲಿ ಹೋಗಿತ್ತು ನಿಮ್ಮ ಈ ಸಂಬಂಧಗಳು? ಈ ದಿನ ನೀವುಗಳು ಹಣವಿಲ್ಲದೆ ನಿಸ್ಸಹಾಯಕರಾಗಿರುವಾಗ ನಿಮಗೆ ನನ್ನ ನೆನಪು ಬರ್ತಾ ಇದೆಯಾ? ನನ್ನ ಒಳ್ಳೆಯತನಕ್ಕೆ ಕೂಡ ಒಂದು ಮಿತಿ ಇದೆ. ನನ್ನ ಪರಿವಾರವನ್ನು ನಾಶ ಮಾಡಲು ಪ್ರಯತ್ನಿಸಿದವರಿಗೆ ನಾನು ಏನನ್ನೂ ಮಾಡುವುದಿಲ್ಲ. ನಾನು ಸೆಕ್ಯೂರಿಟಿ ಗಾರ್ಡ್ ಅವರನ್ನೇ ನೋಡಿ ಹೇಳಿದೆ, ಇವರಿಬ್ಬರ ಮುಖಗಳನ್ನು ಚೆನ್ನಾಗಿ ನೆನಪಿಟ್ಟುಕೊಳ್ಳಿ. ಇನ್ನು ಮುಂದೆ ಇವರಿಬ್ಬರು ಇಲ್ಲಿ ಎಲ್ಲೂ ಕಾಣಿಸಬಾರ್ದು. ಇವರೇನಾದರೂ ನಾಟಕ ಮಾಡಿದರೆ ನೀವು ತಕ್ಷಣ ಪೊಲೀಸರಿಗೆ ಫೋನ್ ಮಾಡಿ ಅಂತ ಹೇಳಿ ನಾನು ಲಿಫ್ಟಿನ ಕಡೆ ಹೊರಟು ಹೋದೆ. ಹಿಂದೆಯಿಂದ ಸಾವಿತ್ರಿ ಅವರು ಅಳುವ ಧ್ವನಿ, ಶ್ಯಾಮಲಾ ಕೆಟ್ಟದಾಗಿ ಮಾತನಾಡುವ ಮಾತುಗಳು ಕೇಳಿಸ್ತಾ ಇದ್ವು. ಆದರೆ ಈ ಬಾರಿ ನಾನು ಒಂದೇ ಒಂದು ಬಾರಿ ಕೂಡ ಅಲ್ಲಿ ನಿಂತುಕೊಳ್ಳಲಿಲ್ಲ. ಲಿಫ್ಟಿನ ಬಾಗಿಲು ಮುಚ್ಚಿದಾಗ ನನ್ನ ಜೀವನದ ಕರಾಳ ದಿನಗಳು ಸಹ ಆ ದಿನವೇ ಮುಚ್ಚಿ ಹೋಗಿದ್ದವು. ಚಿತ್ರದ ಮೊದಲ ಭಾಗ ಪ್ರಸಾರವಾದಾಗ ಅದ್ಭುತ ಯಶಸ್ಸನ್ನು ಕಂಡಿತ್ತು. ಒಬ್ಬ ವಯಸ್ಸಾದ ಮಹಿಳೆಯ ಕತೆ. ಆಕೆ 40 ವರ್ಷದ ತನಕ ತನ್ನ ಅಂಗವಿಕಲ ಮಗನ ಸೇವೆಯನ್ನು ಮಾಡಿದ್ರು. ಆ ಕತೆ ಲಕ್ಷಾಂತರ ಜನರ ಹೃದಯವನ್ನು ಮುಟ್ಟಿತ್ತು. ಚಿತ್ರದ ಯಶಸ್ಸಿನ ಜೊತೆ ನನ್ನ ಆದಾಯ ಕೂಡ ತುಂಬಾ ಪಟ್ಟು ಹೆಚ್ಚಾಗಿತ್ತು. ನಾನು ಮೊದಲು ಅಪ್ಪ ಅಮ್ಮನ ಮನೆಗೆ ಹೋಗಿ ಅವರ ಪೂರ್ತಿ ಸಾಲವನ್ನು ತೀರಿಸಿಬಿಟ್ಟೆ. ಅವರಿಗೆ ಸ್ವಲ್ಪ ದುಡ್ಡನ್ನು ಕೊಟ್ಟು ಹೇಳಿದೆ, ಅಮ್ಮ, ಅಪ್ಪ, ಇದು ನಿಮ್ಮ ಮಗಳ ಕಡೆಯಿಂದ. ಇನ್ನು ಮುಂದೆ ನೀವು ಯಾವುದೇ ವಿಷಯಕ್ಕೆ ಚಿಂತೆ ಮಾಡುವ ಅವಶ್ಯಕತೆನೇ ಇಲ್ಲ. ನನ್ನ ತಂದೆಯ ಕಣ್ಣಲ್ಲಿ ಸಂತೋಷದ ಮತ್ತು ಹೆಮ್ಮೆಯ ಕಣ್ಣೀರು ಬರ್ತಾ ಇತ್ತು. ನನ್ನ ಜೀವನ ಅಲ್ಲಿಗೆ ನಿಲ್ಲದೆ ನಾನು ಊಹಿಸದ ಎತ್ತರಕ್ಕೆ ಸಾಗುತ್ತಿತ್ತು. ಫ್ರೆಂಡ್ಸ್, ಈ ಸ್ಟೋರಿ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ ಯು.